ಹೆಲೋ ಎಲ್ಲರಿಗೂ ನಮಸ್ತೆ. ನಾನು ಶ್ವೇತಾ. ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬ್ಯಾಂಗ್ಳೂರ್ ಚಿಕ್ಕಪೇಟೆ ಅವಿನಿ ರೋಡ್ ಮೇನ್ ರೋಡಲ್ಲೇ ಬರುವಂಥ ಪ್ರಸಾದ್ ನಾವೆಲ್ಟೀಸ್ ಅವರ ಬ್ಯೂಟಿಫುಲ್ ಆಗಿರುವಂಥ ಪ್ಯೂರ್ 92.5 ಸಿಲ್ವರ್ ಜ್ಯುವೆಲರಿ ಕಲೆಕ್ಷನ್ಸು. ಸೊ ಇಲ್ಲೇನು ನೋಡ್ತೀರಾ ಪ್ರತಿಯೊಂದು ಕೂಡ ನಿಮಗೆ ಕಂಪ್ಲೀಟಾಗಿ ಹೋಲ್ಸೇಲ್ ಪ್ರೈಸಲ್ಲೇ ಕಲೆಕ್ಷನ್ಸ್ ಅವೈಲೇಬಲ್ ಇರುತ್ತೆ. ಯಾಕಂದರೆ ಹೋಲ್ಸೇಲ್ ಪ್ರೈಸ್ ಅಂತ ಹೇಳೋ ಬದಲು ನಾವು ಮ್ಯಾನುಫ್ಯಾಕ್ಚರ್ ಪ್ರೈಸ್ ಅಂತಲೇ ಹೇಳ್ಬೋದು. ಇವರೇ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಆಗಿರ್ತಾರೆ. ಸೊ ಕಲೆಕ್ಷನ್ಸ್ ಬಗ್ಗೆ ಹೇಳೋದಾದರೆ ನಿಮಗೆ ಲಾಟ್ ಆಫ್ ವೆರೈಟಿ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು. ತುಂಬ ಕಲೆಕ್ಷನ್ಸು ನಿಮಗೆ ನಿಮಗೆ ಕಣ್ಣಿಗೆ ನೋಡೋದಕ್ಕೆ ಕಲೆಕ್ಷನ್ಸ್ ಸಿಗುತ್ತೆ. ಸೊ ಇನ್ನು ಕಸ್ಟಮೈಸ್ ಮಾಡಿಸೋದು ಬೇರೆ, ನಿಮಗೆ ಆನ್ ಟೈಮ್ ನಿಮಗೆ ಅಲ್ಲಿ ಕಲೆಕ್ಷನ್ಸ್ ಅವೈಲೇಬಲ್ ಇರುತ್ತೆ. ವಿಡಿಯೋದಲ್ಲಿ ತೋರಿಸಿರೋದು ಓನ್ಲಿ ಸ್ಯಾಂಪಲ್ ಕಲೆಕ್ಷನ್ಸು. ಅದರಲ್ಲೂ ಕೂಡ ವಿಡಿಯೋದಲ್ಲಿ ನೀವು ಸುಮಾರು ಕಲೆಕ್ಷನ್ಸ್ ನೋಡ್ತೀರಾ. ಇನ್ನು ನಾನು ಡೈರೆಕ್ಟಾಗಿ ಶಾಪ್ ವಿಸಿಟ್ ಮಾಡಿದ್ರಂತೂ ತುಂಬಾ ಒಳ್ಳೆಯದು. ನೀವು ಪ್ರಸಾದ್ ನಾವೆಲ್ಟೀಸಲ್ಲಿ ಆಲ್ಮೋಸ್ಟ್ ನೀವು ಇದುವರೆಗೂ ನೋಡಿರೋದು ಬಂದುಬಿಟ್ಟು ಏನು ಇಮಿಟೇಷನ್ ಜ್ಯುವೆಲರಿ 1 ಗ್ರಾಮ್ ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ಸ್ನ ನೋಡಿರ್ತೀರಾ. ಬಟ್ ನಾವು ಆನ್ವರ್ಸ್ ನೀವು ಅದರ ಜೊತೆಗೆ ಪ್ಯೂರ್ ಸಿಲ್ವರ್ ಜ್ಯುವೆಲರಿ ಕಲೆಕ್ಷನ್ಸ್ ಕೂಡ ನೋಡ್ತೀರಾ. ಸೊ ಬನ್ನಿ ಕಲೆಕ್ಷನ್ಸ್ ಮತ್ತು ಲೊಕೇಶನ್ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ನನ್ನ ಚಾನಲ್ ಶ್ರೀಗಂಧ ವ್ಲಾಗ್. ನಾನು ಶ್ವೇತಾ. ಚಾನಲ್ನ ಸಬ್ಸ್ಕ್ರೈಬ್ ಆಗ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇನ್ನು ಯು ಶಾಪಿಗೆ ಹೋಗೋ ಲೊಕೇಶನ್ ನೋಡೋದಾದ್ರೆ ನೀವು ಮೈಸೂರು ಬ್ಯಾಂಕ್ ಕಡೆಯಿಂದ ಬರ್ತೀನಿ ಅನ್ನೋದಾದರೆ ರೈಸ್ ಮೆಮೋರಿಯಲ್ ಚರ್ಚ್ ಇದೆ. ಸೊ ಆ ರೈಸ್ ಮೆಮೋರಿಯಲ್ ಚರ್ಚ್ ಲ್ಯಾಂಡ್ ಮಾರ್ಕ್ ಆಗಿ ತೊಗೋಬೋದು. ನೀವು ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ನಿಮ್ಮ ಲೆಫ್ಟ್ ಸೈಡಲ್ಲಿ ಇವ್ರದ್ದು ಶಾಪ್ ಲೊಕೇಟ್ ಆಗಿರುತ್ತೆ. ತುಂಬ ದೊಡ್ಡದಾಗೆ ಬೋರ್ಡ್ ಇರುತ್ತೆ. ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡ್ಬೋದು ಕೂಡ. ನಿಮ್ಮ ಲೆಫ್ಟ್ ಸೈಡಲ್ಲಿರುತ್ತೆ ಮೈಸೂರು ಬ್ಯಾಂಕ್ ಕಡೆಯಿಂದ ಬಂದರೆ. ಅದೇ ನೀವು ರಾಜ ಮಾರ್ಕೆಟು ಅವಿನಿ ರೋಡ್ ಸರ್ಕಲ್ ಕಡೆಯಿಂದ ಬರ್ತೀನಿ ಅನ್ನೋದಾದರೆ ನಿಮ್ಮ ರೈಟ್ ಸೈಡಲ್ಲಿರುತ್ತೆ. ಸೊ ಒಂದ್ಸಲ ಅಡ್ರೆಸ್ಸಲ್ಲಿ ಯಾವುದೇ ರೀತಿಯ ಕನ್ಫ್ಯೂಷನ್ ಇತ್ತು ಅಂದರೆ ಅವರಿಗೆ ಡೈರೆಕ್ಟಾಗಿ ಕಾಲ್ ಮಾಡಿ ಅವ್ರು ನಿಮಗೆ ಗೈಡ್ ಮಾಡ್ತಾರೆ ಯಾವ ರೀತಿ ಬರಬೇಕು ಅಂತ. ನೋಡ್ತಾ ಇದ್ದೀರಲ್ಲ, ಇದು ನಾನು ತೋರಿಸ್ತಿರೋದು ಅವ್ರದ್ದು ಶಾಪ್ ಆಗಿರುತ್ತೆ. ಪ್ರಸಾದ್ ನಾವೆಲ್ಟೀಸ್ ಬಂದುಬಿಟ್ಟು ತುಂಬಾ ಫೇಮಸ್ ಇರುವಂಥ ಶಾಪು, ತುಂಬ ಜನಕ್ಕೆ ಗೊತ್ತಿರುತ್ತೆ. ಬಟ್ ನೀವು ಇದುವರೆಗೂ ನಾನು ಮೊದಲೇ ಹೇಳಿರೋ ಹಾಗೆ ಇಮಿಟೇಷನ್ ಜ್ಯುವೆಲರಿ ನೋಡಿರ್ತೀರಾ. ಬಟ್ ನಾವು ಅನ್ವರ್ಸ್ ಬನ್ನಿ ಕಂಪ್ಲೀಟಾಗಿ ಮ್ಯಾನುಫ್ಯಾಕ್ಚರರ್ ಪ್ರೈಸಲ್ಲಿ ನಿಮಗೆ ಪ್ಯೂರ್ ಸಿಲ್ವರ್ ಜ್ಯುವೆಲರಿ ಕಲೆಕ್ಷನ್ಸ್, ಅದು ಲೈಟ್ ವೆಯ್ಟಲ್ಲಿ ಇರುವಂಥ ಸಿಲ್ವರ್ ಜ್ಯುವೆಲರಿ ಕಲೆಕ್ಷನ್ಸ್ನ ನೀವು ನೋಡ್ಬೋದು. ವಿಡಿಯೋದನ್ನು ಕಂಪ್ಲೀಟಾಗಿ ನೋಡೋದಕ್ಕೆ ಟ್ರೈ ಮಾಡಿ. ಇವ್ರ ಹತ್ರ ನೋಡೋದಾದ್ರೆ ಆನ್ಲೈನ್ ಶಾಪಿಂಗ್ ಕೂಡ ಅವೈಲೇಬಲ್ ಇರುತ್ತೆ. ಸಿಂಗಲ್ ಪೀಸ್ ಕೊರಿಯರ್ ಆಲ್ ಓವರ್ ಇಂಡಿಯಾ ಇಂಟರ್ನ್ಯಾಷನಲ್ ಕೊರಿಯರ್ ಕೂಡ ಅವೈಲೇಬಲ್ ಇರುತ್ತೆ. ನಿಮಗಿಲ್ಲಿ ಸ್ಮಾಲ್ ಇಯರಿಂಗಿಂದ ಹಿಡಿದು ಅಪ್ ಟು ಬ್ರೈಡಲ್ ಕಲೆಕ್ಷನ್ಸ್ವರೆಗೂ ಸೆಟ್ ಕಲೆಕ್ಷನ್ಸು ಅವೈಲೇಬಲ್ ಇರುತ್ತೆ. ಟಾಪ್ ಕೂಡ ಇದೆ. ವಿಡಿಯೋನ ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ಐಡಿಯಾ ಬರುತ್ತೆ. ಸೊ ಬನ್ನಿ ಬ್ಯೂಟಿಫುಲ್ ಆಗಿ. ಹಲೋ ಮ್ಯಾಮ್. ಹಾಯ್ ಮ್ಯಾಮ್. ನಮಸ್ತೆ. ನಮಸ್ತೆ ಹೇಳಿ ಒಂದ್ಸಲ ಶಾಪ್ ನೇಮ್ ಹೇಳ್ಬಿಡಿ ಮ್ಯಾಮ್. ನನ್ನ ಶಾಪ್ ನೇಮ್ ಬಂದು ಪ್ರಸಾದ್ ನಾವೆಲ್ಟೀಸ್ ಅಂತ ಮ್ಯಾಮ್. ಇದು ಬಂದು ನಿಮಗೆ ಅವಿನಿ ರೋಡ್ ಮೈನ್ ರೋಡ್ ಟುವರ್ಡ್ಸ್ ಮೈಸೂರು ಬ್ಯಾಂಕ್ ಹತ್ರ ಬರುತ್ತೆ ಮೇಡಮ್. ನಿಮಗೆ ನಿಯರ್ ರೈಸ್ ಮೆಮೋರಿಯಲ್ ಚರ್ಚು. ಎಸ್ ಮ್ಯಾಮ್. ಓಕೆ, ಏನು ಕಲೆಕ್ಷನ್ಸ್ ಇದೆ? ಮ್ಯಾಮ್ ಪ್ರಸಾದ್ ನಾವೆಲ್ಟೀಸ್ ಅಂತ ಅಂದಿದ ತಕ್ಷಣ ನಿಮಗೆ ಫಸ್ಟ್ ಎಲ್ಲ ಫ್ಯಾಷನ್ ಜ್ಯುವೆಲರಿ ಅಂತ ನೆನಪಾಗ್ತಾ ಇತ್ತು ಮೇಡಮ್. ಬಟ್ ಅದೇ ತರ ಇವಾಗ ನಾವು ಸಿಲ್ವರ್ ಜ್ಯುವೆಲರಿನೂ ಕೂಡ ನಮ್ಮ ಕಸ್ಟಮರ್ ತೋರಿಸ್ತಾ ಇದೀವಿ. ಇವಾಗ ಗೋಲ್ಡ್ ರೇಟ್ ತುಂಬಾ ಡಿಮ್ಯಾಂಡ್ ಆಗಿರೋದ್ರಿಂದ ಮೇಡಮ್ ಇವಾಗ ಗೋಲ್ಡ್ ಗೆ ಬೈ ಮಾಡಕ್ ಆಗಲ್ಲ ಅಂತ ಗೋಲ್ಡ್ ರೆಪ್ಲಿಕಾ ಆಗಿರೋ ನಾವು ಸಿಲ್ವರ್ ಜ್ಯುವೆಲರಿ ತೋರಿಸ್ತಾ ಇದೀನಿ ಮೇಡಮ್. ಓಕೆ, ಸಿಲ್ವರ್ ಜ್ಯುವೆಲರಿ ಕಲೆಕ್ಷನ್ಸ್. ಓಕೆ, ನಾನು ಫಸ್ಟ್ ಬಂದು ನಿಮ್ಗೆ ಲೈಟ್ ವೈಟ್ ನಕ್ಷಿ ಫಿನಿಶಿಂಗ್ ನೆಕ್ಲೆಸಸ್ ತೋರಿಸ್ತಾ ಇದೀನಿ ಮೇಡಮ್. ಇದೆಲ್ಲ ನೋಡ್ತಾ ಇರ್ಬೋದು ಮೇಡಮ್. ಇದೆಲ್ಲ ನಿಮ್ಗೆ ಲೈಟ್ ವೈಟ್ ಬರುತ್ತೆ. ನಕ್ಷಿ ಪಿಕಾಕ್ ಮತ್ತೆ ಪೆಂಡೆಂಟ್ ಕೆಳಗಡೆ ಬಂದು ನಿಮ್ಗೆ ಪರ್ಲ್ ಮತ್ತೆ ರೂಬಿ ಡ್ರಾಪಿಂಗ್ಸ್ ಬರುತ್ತೆ ಮೇಡಮ್. ಇದರಲ್ಲಿ ನಿಮ್ಗೆ ಎಲ್ಲಾ ಕಲರ್ ಗ್ರೀನ್ ಅಲ್ಲಿ ಬೇಕಂದ್ರೆ ಗ್ರೀನ್ ಅಲ್ಲಿ ಸಿಗುತ್ತೆ. ನಿಮ್ಗೆ ಬೇರೆ ಕಲರ್ ಬೇಕಂದ್ರೆ ಬೇರೆ ಕಲರ್ ಕೂಡ ಅವೈಲೇಬಲ್ ಇರುತ್ತೆ. ಕಸ್ಟಮೈಸ್ ಇರುತ್ತೆ. ನಿಮ್ಗೆಲ್ಲ ಇದು ಟೆಂಪಲ್ ಕಾನ್ಸೆಪ್ಟ್ ನಕ್ಷಿ ಬರುತ್ತೆ. ಇದು ನೋಡ್ತಾ ಇರ್ಬೋದು ನಿಮ್ಗೆ. ಇದು ಗಣೇಶ ಬರುತ್ತೆ ನಿಮ್ಗೆ. ಇದು ಒಂಥರ ಚೌಕಟ್ ಟೈಪ್ ಬರುತ್ತೆ ಮೇಡಮ್. ಇದು ಗಣೇಶ, ಇದು ಲಕ್ಷ್ಮಿ. ಬೀಟ್ಸ್ ಏನಿದೆ ಲೈಟ್ ವೇಟ್ ಜ್ಯುವೆಲರಿ ಕಲೆಕ್ಷನ್ ನಾನು ತೋರಿಸ್ತಾ ಇದೀನಿ ಮೇಡಮ್. ಕಾನ್ಸೆಪ್ಟ್ ಅದೇ ಬರುತ್ತೆ. ಓಕೆ, ಎಷ್ಟು ಗ್ರಾಮ್ ಅಲ್ಲಿ ಬರುತ್ತೆ? ನೆಕ್ಲೆಸಸ್ ಎಲ್ಲ ಸ್ಟಾರ್ಟಿಂಗ್ ಒಂದು 30 ಗ್ರಾಮ್ ಇಂದ ಸ್ಟಾರ್ಟಿಂಗ್ ಪ್ರೈಸ್ ಬರುತ್ತೆ ಮೇಡಮ್. ಡಿಸೈನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಮ್ಯಾಮ್. MRP ಟ್ಯಾಗ್ ಕೂಡ ಹಾಕಿರ್ತೀರಾ? ಮ್ಯಾಮ್ ಸ್ಟಾರ್ಟಿಂಗ್ ಪರ್ ಗ್ರಾಮ್ ನಿಮ್ಗೆ 200 ಇಂದ ಸ್ಟಾರ್ಟ್ ಆಗುತ್ತೆ ಮೇಡಮ್. ನೀವು ಯಾವ ವರ್ಕ್ಮೆನ್ಶಿಪ್ ನೋಡ್ತೀರೋ ಆ ವರ್ಕ್ಮೆನ್ಶಿಪ್ ಎಲ್ಲ ಡಿಪೆಂಡ್ ಆಗುತ್ತೆ. ಇದೆಲ್ಲ ನೋಡ್ತಾ ಇರ್ಬೋದು. ಇದೊಂದು ಕಾಯಿನ್ ಕಾನ್ಸೆಪ್ಟ್ ಇದೆ. ಇದು ಬಂದು ನಿಮ್ಗೆ ಟೆಂಪಲ್ ಅಲ್ಲಿ ರಾಮ್ ಪರಿವಾರ್ ಕೆಳಗಡೆ ಬಂದು ನಿಮ್ಗೆ ರೂಬಿ ಮತ್ತೆ ಪರ್ಲ್ ಬೀಟ್ಸ್ ಬರುತ್ತೆ ಟ್ರೆಡಿಷನಲ್ ಕಾನ್ಸೆಪ್ಟ್ ಅಲ್ಲಿ. ಓಕೆ, ಇಯರಿಂಗ್ ಕೂಡ ಇದೆ ಅಲ್ವಾ? ಎಸ್ ಮ್ಯಾಮ್. ಆಲ್ಮೋಸ್ಟ್ ಎಲ್ಲದಕ್ಕೂ ಇಯರಿಂಗ್ ಕೊಟ್ಟಿರ್ತೀರಾ? ಇಯರಿಂಗ್ಸ್ ಬರುತ್ತೆ ಮೇಡಮ್. ಸ್ವಲ್ಪ ಕೆಲವೊಂದಕ್ಕೆ ಬರ್ದೇ ಇರೋದಕ್ಕೆ ಮಿಕ್ಸ್ ಮ್ಯಾಚ್ ಮಾಡಿ ತಗೋಬೇಕು ಮೇಡಮ್. ಓಕೆ, ಇದು ಕೂಡ ಟ್ರೆಡಿಷನಲ್ ಕಾನ್ಸೆಪ್ಟ್ ಇರುತ್ತೆ ನೋಡಿ. ಇದೆಲ್ಲ ಪ್ಯೂರ್ ಸಿಲ್ವರ್ ಜ್ಯುವೆಲರಿ. ಎಲ್ಲದಕ್ಕೂ ಪ್ಯೂರ್ ಸಿಲ್ವರ್ 92.5. ಇದೆಲ್ಲ ನಿಮ್ಗೆ ವರ್ಕ್ಮೆನ್ಶಿಪ್ ಎಲ್ಲ ಸೇಮ್ ಆಸ್ ಇಟ್ ಈಸ್ ಗೋಲ್ಡ್ ವರ್ಕ್ಮೆನ್ಶಿಪ್ ಬರುತ್ತೆ ಮೇಡಮ್. ಗೋಲ್ಡ್ ಅಲ್ಲಿ ಯಾರು ವರ್ಕ್ ಮಾಡ್ತಾರೋ ಅವ್ರ ಹತ್ರ ನಾವ್ ಇದನ್ನು ಕೂಡ ವರ್ಕ್ ಮಾಡ್ಸಿರ್ತೀವಿ. ಸೇಮ್ ಇದು ಗೋಲ್ಡ್ ರೆಪ್ಲಿಕಾ ಆಗಿರುತ್ತೆ ಮ್ಯಾಮ್. ಇವಾಗ ನೆಕ್ಸ್ಟ್ ನಿಮ್ಗೆ ನಾನು ಮೊಜಾನೈಟ್ ಮತ್ತೆ ನಕ್ಷಿ ಫಿನಿಶಿಂಗ್ ತೋರಿಸ್ತಾ ಇದೀನಿ. ಇದೆಲ್ಲ ನಿಮ್ಗೆ ಮೊಜಾನೈಟ್ ವಿತ್ ನಕ್ಷಿ ಫಿನಿಶಿಂಗ್ ಬರುತ್ತೆ ಮ್ಯಾಮ್. ಇದು ಈ ಸ್ಟೋನ್ಸ್ ಎಲ್ಲ ಮೊಜಾನೈಟ್ ಎಲ್ಲ ಇವಾಗ ತುಂಬಾ ಟ್ರೆಂಡಿಂಗ್ ಇದೆ ಅಲ್ಲ, ಆ ಸ್ಟೋನ್ಸ್ ಇದೆಲ್ಲ. ಮೊಜಾನೈಟ್ ಮತ್ತೆ ನಕ್ಷಿಲಿ ತುಂಬಾ ವೆರೈಟೀಸ್ ಇದೆ ಮೇಡಮ್. ಮತ್ತೆ ಎಲ್ಲಾ ಕಲರ್ಸ್ ಅವೈಲೇಬಲ್ ಇರುತ್ತೆ. ನಿಮ್ಗೆ ಇದು ಗ್ರೀನ್ ಬೀಡ್ಸ್ ಬೇಡ, ನನ್ಗೆ ಬೇರೆ ಕಲರ್ ಬೀಡ್ಸ್ ಬೇಕಂತ ಅಂದ್ರೆ ನಿಮ್ ಸ್ಯಾರಿ ಕಲರ್ ಡ್ರೆಸ್ ಕಲರ್ ನಾವು ಕಸ್ಟಮೈಸ್ ಮಾಡಿ ಕೊಡ್ತೀವಿ ಮೇಡಮ್. ಇದೆಲ್ಲ ಏನ್ ವೇಟ್ ಅಲ್ಲಿ ಬರುತ್ತೆ ಮ್ಯಾಮ್ ಇದು? ಮೇಡಮ್ ನೆಕ್ಲೆಸಸ್ ಎಲ್ಲ ಅಂದ್ರೆ ನಿಮ್ಗೆ ಸ್ಟಾರ್ಟಿಂಗ್ ಒಂದು 30 ಗ್ರಾಮ್ ಇಂದಾನೆ ಬರುತ್ತೆ ಮೇಡಮ್. ಅದು ಡಿಸೈನ್ಸ್ ಮೇಲೆ ಡಿಪೆಂಡ್. ಸ್ಟಾರ್ಟಿಂಗ್ ಬಂದ್ಬಿಟ್ಟು 30 ಗ್ರಾಮ್. ಓಕೆ, ಇದು ನೋಡ್ತಾ ನಕ್ಷಿಯಲ್ಲಿ ನವರತ್ನ ಕಲೆಕ್ಷನ್ಸ್. ಇದು ನೋಡ್ತಾ ಇರ್ಬೋದು. ಒಂದೊಂದು ಸ್ಟೋನ್ಸ್ ಗಳು ಕೂಡ ನಿಮ್ಗೆ ನಕ್ಷಿಯಲ್ಲಿ ನವರತ್ನ ಬರುತ್ತೆ ಮ್ಯಾಮ್. ಸರಿ ಮ್ಯಾಮ್. ಓಕೆ, ಸೂಪರ್ ಅಲ್ವಾ? ಚೆನ್ನಾಗಿದೆ.
ನಕ್ಷಿ ಇದು ವಿತೌಟ್ ಗಾರ್ಡ್ ಬರುತ್ತೆ ಮೇಡಮ್. ವಿತೌಟ್ ಗಾರ್ಡ್ ಅಂತ ಕೇಳ್ತಾರಲ್ಲ ಅವರು ನಕ್ಷಿ ಮತ್ತೆ ಮೊಸನೈಟ್ ಸ್ಟೋನ್ಸ್ ಇದೆಲ್ಲ ಪಿಕಾಕ್ ಬರುತ್ತೆ. ಮತ್ತೆ ನಿಮ್ಗೆ ಗಂಡ ಬೇರಂಡ ಪೆಂಡೆಂಟ್ ಬರುತ್ತೆ. ಕೆಳಗಡೆ ಬಂದು ಗೋಲ್ಡ್ ಬಾಲ್ಸ್ ಮತ್ತೆ ಪರ್ಲ್ ಡ್ರಾಪಿಂಗ್ ಬರುತ್ತೆ ಮೇಡಮ್ ನಿಮ್ಗೆ. ಅದಕ್ಕೆ ಮ್ಯಾಚಿಂಗ್ ನಿಮ್ಗೆ ಜುಮ್ಕಾ ಕೂಡ ಬರುತ್ತೆ. ನೀವು ಬೇಡ ಅಂತ ಅಂದ್ರೆ ನೀವು ಬೇರೆದು ಕೂಡ ಮಿಕ್ಸ್ ಮ್ಯಾಚ್ ಮಾಡ್ಕೋಬಹುದು. ಓಕೆ, ನಿಮ್ಗೆ ಮೊಸನೈಟ್ ಅಲ್ಲೂ ತುಂಬಾ ಕಲೆಕ್ಷನ್ ಸಿಗುತ್ತೆ ಮೇಡಮ್. ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇದೀನಿ ನಕ್ಷಿ ಅಲ್ಟ್ರಾ ಲೈಟ್ ವೈಟ್ ವರ್ಕ್ಮೆನ್ಶಿಪ್ ಅಲ್ಲಿ ತೋರಿಸ್ತಾ ಇದೀನಿ. ಇದೆಲ್ಲ ನೋಡಕ್ಕೆ ನಿಮ್ಗೆ ತುಂಬಾ ಹೆವಿ ಇರುತ್ತೆ, ಬಟ್ ಇದೆಲ್ಲ ಲೈಟ್ ವೈಟ್ ಬರುತ್ತೆ ಮ್ಯಾಮ್. ಅಂದಾಜು ಎಷ್ಟು ಗ್ರಾಮ್ ಅಲ್ಲಿ ಬರ್ಬೋದು ಅದು? ಇದೆಲ್ಲ ಅಂದಾಜು ನಿಮಗೆ ಒಂದು 100 ಗ್ರಾಮ್ ಇಂದ ಸ್ಟಾರ್ಟಿಂಗ್ ಪ್ರೈಸ್ ಬರುತ್ತೆ ಮೇಡಮ್. ಇದೆಲ್ಲ ಸಿಂಗಲ್ ಪೀಸ್ ಹಾಕೊಂಡ್ರು ತುಂಬಾ ಚೆನ್ನಾಗಿ. ಇದು ಅಂದಾಜು ಎಷ್ಟು ಗ್ರಾಮ್ ಬರುತ್ತೆ? ಇದೆಲ್ಲ ಅಂದಾಜು ಒಂದು 100 ಗ್ರಾಮ್ ಇಂದ ಸ್ಟಾರ್ಟಿಂಗ್ ಪ್ರೈಸ್ ಬರುತ್ತೆ ಮೇಡಮ್. ಇದೆಲ್ಲ ಅಲ್ಟ್ರಾ ಲೈಟ್ ವೈಟ್. ಇದು ಸಿಂಗಲ್ ಪೀಸ್ ಹಾಕೊಂಡ್ರು ಬ್ರೈಡ್ ಸೀಸನ್ ಅಲ್ವಾ ಮೇಡಮ್, ಸಿಂಗಲ್ ಪೀಸ್ ಹಾಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ. ಇದು ನೋಡ್ತಾ ಇರ್ಬೋದು ಮೇಡಮ್, ಇದು ಬಾಲಾಜಿ ಪೆಂಡೆಂಟ್ ಬಾಲಾಜಿ ಬರುತ್ತೆ. ಬಾಲಾಜಿ ಮತ್ತೆ ಲಕ್ಷ್ಮಿ. ಇದು ಪಿಕಾಕ್ ಫೆದರ್ ಗೆ ಸ್ಟೋನ್ಸ್ ಇಂದ ಹೈಲೈಟ್ ಮಾಡಿದ್ವಿ ಮೇಡಮ್. ಇದೊಂದು ಯೂನಿಕ್ ಪೀಸ್ ಅಂತಾನೆ ಹೇಳ್ಬೋದು. ಇದು ವೇರ್ ಮಾಡಿ ತೋರಿಸ್ತಾರೆ ನೋಡಿ ಒಂದ್ಸಲ. ಸೂಪರ್, ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿ ಬಂದಿದೆ. 100 ಗ್ರಾಮ್ ಅಲ್ಲೆಲ್ಲ ಬಂದ್ಬಿಡುತ್ತೆ ಅದು? ಹಾ ಮ್ಯಾಮ್, ಇದೆಲ್ಲ 100 ಗ್ರಾಮ್ ಇಯರಿಂಗ್ ಸೇಲ್ಸ್. ಎಸ್, ವಿತ್ ಇಯರಿಂಗ್ ಸೇಲ್ಸ್. ಇಯರಿಂಗ್ ಕೂಡ ತುಂಬಾ ದೊಡ್ಡದಾಗೆ ಬಂದಿದೆ ನಿಮಗೆ. ಅದೆಲ್ಲ ನಿಮ್ಗೆ ಕಲೆಕ್ಷನ್ಸ್ ಇದು ಬಂದು ನಿಮ್ಗೆ 3-4 ತರ ಬರುತ್ತೆ. ಇದು ನೋಡಿ ಹೆವಿ ನೆಕ್ಲೆಸ್ ಅಂತ ಬರುತ್ತೆ. ಇದು ಬಂದು ಅಷ್ಟಲಕ್ಷ್ಮಿ ಬರುತ್ತೆ. ಕೆಳಗಡೆ ಬಂದು ವೈಟ್ ಮತ್ತೆ ಗ್ರೀನ್ ಡ್ರಾಪಿಂಗ್ಸ್ ಬರುತ್ತೆ. ಇದೆಲ್ಲ ಒರಿಜಿನಲ್ 3D ಫಿನಿಶಿಂಗ್ ಬರುತ್ತೆ. 3D ವರ್ಕ್ಮೆನ್ಶಿಪ್ ಬರುತ್ತೆ. ಇದೆಲ್ಲ ಸೇಮ್ ಆಸ್ ಇಟ್ ಈಸ್ ಗೋಲ್ಡ್ ತರಾನೇ ಬರುತ್ತೆ ಮೇಡಮ್. ಇದೆಲ್ಲ ಗೋಲ್ಡ್ ಅಲ್ಲಿ ಯಾರು ವರ್ಕ್ ಮಾಡ್ತಾರೋ ಅವ್ರ ಹತ್ರನೇ ನಾವು ಇದನ್ನು ಕೂಡ ವರ್ಕ್ ಮಾಡ್ಸಿರ್ತೀವಿ ಮೇಡಮ್. ಎಷ್ಟು ಗ್ರಾಮ್ ಅಲ್ಲಿ ಬರುತ್ತೆ ನೋಡಿ ಸ್ವಲ್ಪ ಅಂದಾಜು? ಇದು ಬಂದು ನಿಮ್ಗೆ 134 ಗ್ರಾಮ್ ಬರುತ್ತೆ ಮೇಡಮ್. 134 ಗ್ರಾಮ್ ಅಲ್ಲಿ ಇಷ್ಟು ಒಳ್ಳೆ ಕಲೆಕ್ಷನ್ ಚೆನ್ನಾಗಿದೆ ನೋಡಿ. 3D ಫಿನಿಶಿಂಗ್ ಇದೆ. ಸೊ ವಿತ್ ಇಯರಿಂಗ್ ಸೇಲ್ಸ್ ಅವ್ರು ಹೇಳ್ತಾ ಇದ್ದಾರೆ ನಮಗೆ. ಓಕೆ, ಇದೆಲ್ಲ ನೋಡ್ತಾ ಇರ್ಬೋದು ಮೇಡಮ್. ಇದು ಲೈಟ್ ವೈಟ್ ಚೋಕರ್ ಅಂತ ಬರುತ್ತೆ. ಇದು ನೋಡಿ ಮೇಡಮ್, ಒಂದು ಬ್ರೈಡ್ ಮುಹೂರ್ತಂ ಲುಕ್ ಅಂತಾನೆ ಹೇಳ್ಬೋದು ಮೇಡಮ್. ಇದು ನಿಮ್ಗೆ ಫ್ಲೆಕ್ಸಿಬಲ್ ಬರುತ್ತೆ. ಎಲ್ಲರ ನೆಕ್ಗೂ ಕೂಡ ಕರೆಕ್ಟ್ ಆಗಿ ಕಂಫರ್ಟಬಲ್ ಆಗಿ ಕೂರುತ್ತೆ. ಇದಕ್ಕೆ ವಿತ್ ಇಯರಿಂಗ್ಸ್ ಕೂಡ ಬರುತ್ತೆ. ಈ ವರ್ಕ್ಮೆನ್ಶಿಪ್ ನೋಡ್ತಾ ಇರ್ಬೋದು, ನಕ್ಷಿ ವರ್ಕ್ಮೆನ್ಶಿಪ್ ಬರುತ್ತೆ. ಒಂದೊಂದು ವರ್ಕ್ಮೆನ್ಶಿಪ್ ಕೂಡ ನಿಮ್ಗೆ ಎಷ್ಟು ನೀಟಾಗಿ ಬರುತ್ತೆ ಅಂತ ನೋಡ್ತಾ ಇರ್ಬೋದು ನಾವು. ಓಕೆ, ತುಂಬಾ ಚೆನ್ನಾಗಿದೆ. ಬ್ರೈಡಲ್ ಕಲೆಕ್ಷನ್ ಅಂತಾನೆ ಹೇಳ್ಬೋದು. ಓಕೆ, ತುಂಬಾ ಕ್ಲೋಸ್ ಅಪ್ ತೋರಿಸ್ತೀನಿ. ಫಿನಿಶಿಂಗ್ ಕೂಡ ನಿಮಗೆ ನೀಟಾಗಿ ಗೊತ್ತಾಗುತ್ತಾ? ನೆಕ್ಸ್ಟ್ ನಿಮ್ಗೆ ಇಷ್ಟೊತ್ತು ಇದು ನೆಕ್ಸ್ಟ್ ನಾನು ನಿಮ್ಗೆ ನಕ್ಷಿ ವಿತ್ ಕೋರಲ್ ವರ್ಕ್ಮೆನ್ಶಿಪ್ ತೋರಿಸ್ತಾ ಇದ್ದೀನಿ ಮೇಡಮ್. ಇದೆಲ್ಲ ನಿಮ್ಗೆ ನಕ್ಷಿ ವಿತ್ ಕೋರಲ್ ಇವಾಗ ತುಂಬಾ ಟ್ರೆಂಡಿಂಗ್ ಇದೆ ಅಲ್ಲ ಮೇಡಮ್, ಅದಕ್ಕೋಸ್ಕರ ನಕ್ಷಿ ಮತ್ತೆ ಕೋರಲ್ ತೋರಿಸ್ತಾ ಇದೀನಿ. ಇದೆಲ್ಲ ನಿಮ್ಗೆ ರಿಸೆಪ್ಷನ್ ವೇರು ಮುಹೂರ್ತಂ ವೇರ್ ಗೆ ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ಬ್ರೈಡ್ ಕಲೆಕ್ಷನ್ಸ್ ಆಗಿರುತ್ತೆ. ನಾನ್ ಬ್ರೈಡ್ ಆಗ್ತೀನಿ ಅಂತಂದ್ರೂ ಕೂಡ ಇದು ಒಂದೇ ಒಂದ್ ವೇರ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಕೋರಲ್ ಅಲ್ಲಿ ನಿಮ್ಗೆ ಹೆವಿ ಇಂದ ಸಿಂಪಲ್ ವರ್ಗು ತುಂಬಾ ಕಲೆಕ್ಷನ್ಸ್ ಕೂಡ ಸಿಗುತ್ತೆ ಮೇಡಮ್. ನಿಮ್ಗೆ ಸೂಪರ್ ಆಗಿದೆ ಅಲ್ಲ, ಇದು ತುಂಬಾ ರಿಚ್ ಆಗಿದೆ ಕೂಡ. ಓಕೆ, ನೆಕ್ಸ್ಟ್ ನಾನು ನಿಮ್ಗೆ ಜಡಾವು ಕುಂದನ್ ಇದೆಲ್ಲ ಏನ್ ಗ್ರಾಮ್ ಇಂದ ಸ್ಟಾರ್ಟ್ ಆಗುತ್ತೆ? ಬೇಸಿಕ್ ಗ್ರಾಮ್ ಇಂದ ಸ್ಟಾರ್ಟ್ ಆಗುತ್ತೆ. ಬೇಸಿಕ್ ಅಲ್ಲ, ಇದೆಲ್ಲ ನಿಮ್ಗೆ ಒಂದು 80 ಗ್ರಾಮ್ ಇಂದ ಸ್ಟಾರ್ಟ್ ಆಗುತ್ತೆ ಮೇಡಮ್. ಓಕೆ ಓಕೆ ಸರ್, ಇದು ಕುಂದನ್ ವರ್ಕ್. ಹಾ ಮ್ಯಾಮ್, ಇದು ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಮೇಡಮ್. ಇದೆಲ್ಲ ಜಡಾವು ಕುಂದನ್ ಅಂತ ತೋರಿಸ್ತೀನಿ. ಜಡಾವು ಕುಂದನ್ ಸ್ಟೋನ್ಸ್ ಮ್ಯಾಂಗೋ ಎವರ್ ಗ್ರೀನ್ ಅಲ್ವಾ ಮೇಡಮ್? ಇದು ಇದೆಲ್ಲ ನಾನು ಮ್ಯಾಂಗೋ ಡಿಸೈನ್ ಕಾನ್ಸೆಪ್ಟ್ ತೋರಿಸ್ತಾ ಇದ್ದೀನಿ. ಸರಿ, ಓಕೆ. ಎಲ್ಲ ಪ್ಯೂರ್ ಸಿಲ್ವರ್ ಎಲ್ಲ ಇರುತ್ತೆ ನಿಮಗೆ ಕಂಪ್ಲೀಟ್ ಆಗಿ? ಹಾ ಮ್ಯಾಮ್, ಪ್ಯೂರ್ ಸಿಲ್ವರ್ ಬರುತ್ತೆ. ಇದು ಬಂದು ನಿಮ್ಗೆ ಗುಟ್ಟಪುಸಲು ಕಾನ್ಸೆಪ್ಟ್ ಬರುತ್ತೆ. ಕೆಂಪು ಸ್ಟೋನ್ಸ್ ಮತ್ತೆ ಪರ್ಲ್ ಅಂಡ್ ಗ್ರೀನ್ ಡ್ರಾಪಿಂಗ್ಸ್ ಬರುತ್ತೆ ಮೇಡಮ್. ಬ್ಯೂಟಿಫುಲ್ ಆಗಿದೆ ಅಲ್ಲ? ಸೂಪರ್. ಓಕೆ, ಇದು 3/4 ಲೆಂತ್ ಬರುತ್ತಲ್ಲ ಅದರ ಅಲ್ವಾ? ಇದೆಲ್ಲ ನಾನು ನಿಮ್ಗೆ ಏನ್ ತೋರಿಸ್ತಾ ಇದೀನೋ ಜಸ್ಟ್ ಶಾಂಪಲ್ ಆಗಿರುತ್ತೆ ಮೇಡಮ್. ನಿಮ್ ಶಾಪ್ಗೆ ಒಂದ್ಸಲ ಡೈರೆಕ್ಟ್ ವಿಸಿಟ್ ಮಾಡಿದ್ರೆ ನಿಮ್ಗೆ ತುಂಬಾ ಲಾಟ್ಸ್ ಆಫ್ ಕಲೆಕ್ಷನ್ ಸಿಗುತ್ತೆ. ನೆಕ್ಸ್ಟ್ ಇವಾಗ ನನಗೆ ಗೋಲ್ಡ್ ತರ ಬೇಡ ಮೇಡಮ್, ಸ್ಟೋನ್ಸ್ ತರ ರಿಸೆಪ್ಷನ್ ಗೆ ಎಲ್ಲ ಸಂಗೀತಕ್ಕೆ ಬೇಕಂತ ಕೇಳ್ತಿರಲ್ಲ ಮೇಡಮ್, ಅಂತವ್ರಿಗೂ ಕೂಡ ಕಲೆಕ್ಷನ್ ಸಿಗುತ್ತೆ ಮೇಡಮ್. ಇದೆಲ್ಲ ನಿಮ್ಗೆ ಜರ್ಕನ್ ಮತ್ತೆ ಹೇಡಿ ಸ್ಟೋನ್ಸ್ ಬರುತ್ತೆ. ಇದ್ರಲ್ಲಿ ನಿಮ್ಗೆ ಎಲ್ಲಾ ಕಲರ್ ಕೂಡ ಅವೈಲಬಲ್ ಇರುತ್ತೆ ಮೇಡಮ್. ಇದು ಸ್ಟೋನ್ಸ್ ವರ್ಕ್ಮೆನ್ಶಿಪ್ ಬರುತ್ತೆ. ಇದು ಇಯರಿಂಗ್ ನೋಡಿ ಏನ್ ಬ್ಯೂಟಿಫುಲ್ ಆಗಿ ಬಂದಿದೆ. ಸೂಪರ್. ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಮೇಡಮ್, ಗುಡ್ಡಪೂಸಲಲ್ಲಿ ನವರತ್ನ ಕಾನ್ಸೆಪ್ಟ್ ಇದೆ ಮೇಡಮ್. ಇದು ನವರತ್ನ ಗುಡ್ಡಪೂಸಲಲ್ಲೂ ತೋರಿಸ್ತಾ ಇದೀನಿ ಮೇಡಮ್. ನವರತ್ನ ಅಂತ ಅಂದ್ರೆ ನಿಮ್ಗೆ ಎವರ್ ಗ್ರೀನ್ ಮೇಡಮ್. ಇದು ಒಂದೇ ಒಂದ್ ಪೀಸ್ ತಗೊಂಡ್ರೆ ಸಾಕು, ನೀವು ಎಲ್ಲಾ ಸ್ಯಾರೀಸ್ ಮೇಲೆ ಎಲ್ಲಾ ಡ್ರೆಸ್ಸಸ್ ಮೇಲೂ ಕೂಡ ನೀವು ವೇರ್ ಮಾಡ್ಬೋದು. ಎವರ್ ಗ್ರೀನ್ ಯಾವಾಗ್ಲೂ ಲೇಡೀಸ್ ಫೇವರೇಟ್ ಅಂತಾನೆ ಹೇಳ್ಬೋದು ಮೇಡಮ್ ನವರತ್ನ. ಇದೆಲ್ಲ ನಿಮ್ಗೆ ಎಲ್ಲಾ ಫಂಕ್ಷನ್, ಸಿಂಪಲ್ ಫಂಕ್ಷನ್ಸ್, ಮಾಮೂಲಿ ನಾರ್ಮಲ್ ಫಂಕ್ಷನ್ಸ್ ಇರುತ್ತಲ್ಲ ಮೇಡಮ್, ಅದರಲ್ಲ ನಿಮ್ಗೆ ಸಿಂಗಲ್ ಪೀಸ್ ವೇರ್ ಮಾಡಿದ್ರು ಕೂಡ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ. ಅದ್ರಲ್ಲಿ ಗುಡ್ಡಪೂಸಲಲ್ಲಿ ನಿಮ್ಗೆ ನವರತ್ನ ಬೇಡ, ನನ್ಗೆ ಸಿಂಗಲ್ ಕಲರ್ಸ್ ಬೇಕು ಅಂತ ಕೇಳಿದ್ರು ಕೂಡ ಮೇಡಮ್ ವಿತ್ ಸ್ಟೋನ್ ವರ್ಕ್ ಇದೆ. ವಿತ್ ಸ್ಟೋನ್ಸ್. ಇದೆಲ್ಲ ನಿಮ್ಗೆ ಹೇಡಿ ಸ್ಟೋನ್ಸ್ ಮತ್ತೆ ಜರ್ಕನ್ ಸ್ಟೋನ್ಸ್ ಬರುತ್ತೆ. ಸ್ಟೋನ್ಸ್ ಎಲ್ಲ ನಿಮ್ಗೆ ಎಲ್ಲ ಕ್ಲಿಪ್ ಫಿಟ್ಟಿಂಗ್ ಇರುತ್ತೆ ಮೇಡಮ್. ಸ್ಟೋನ್ಸ್ ಕೂಡ ಯಾವ್ದು ಬೀಳಲ್ಲ, ಎಲ್ಲ ಪ್ರೀಮಿಯಂ ಸ್ಟೋನ್ಸ್ ಇರುತ್ತೆ. ಎಲ್ಲ ಕ್ಲಿಪ್ ಫಿಟ್ಟಿಂಗ್ ಇರುತ್ತಾ? ಹೌದು ಮ್ಯಾಮ್, ಎಲ್ಲ ಕ್ಲಿಪ್ ಫಿಟ್ಟಿಂಗ್ ಇರುತ್ತೆ. ಎಲ್ಲ ಇದು ಪ್ರೀಮಿಯಂ ಸ್ಟೋನ್ಸ್ ಇರುತ್ತೆ. ಇದೆಲ್ಲ ನಿಮ್ಗೆ ಗೋಲ್ಡ್ ಅಲ್ಲಿ ಯಾವ ಸ್ಟೋನ್ಸ್ ಯೂಸ್ ಮಾಡ್ತಾರೋ ಮೇಡಮ್, ಅದೇ ಸ್ಟೋನ್ಸ್ ನ ನಾವ್ ಇದನ್ನ ಯೂಸ್ ಮಾಡಿರ್ತೀವಿ. ಇದ್ರಲ್ಲಿ ನಿಮ್ಗೆ ಹೆವಿ ಇಂದ ಸಿಂಪಲ್ ವರ್ಗುನು ಸಿಗುತ್ತೆ. ವಾವ್, ಸಕ್ಕದಾಗಿದೆ ಅಲ್ವಾ ಡಿಸೈನ್ಸ್ ಎಲ್ಲ? ಸೊ
ಓಕೆ, ನಿಮ್ದು ಯಾವ ರೀತಿ ಕಾನ್ಸೆಪ್ಟ್ ಇದೆ? ಕಸ್ಟಮೈಸ್ ಇದೆ ಅಥವಾ ಇಲ್ಲಿರೋದು? ಮೇಡಮ್ ಇಲ್ಲಿ ಏನೋದು ಲೈಕ್ ಆಯ್ತು ಮೇಡಮ್ಗೆ, ಇವಾಗ ಇಲ್ಲ ಮೇಡಮ್ ನನ್ನ ಹತ್ರ ಪರ್ಟಿಕ್ಯುಲರ್ ಒಂದ್ ಡಿಸೈನ್ ಐತೆ ನನ್ಗೆ ಅದೇ ಬೇಕಂತ ಇದ್ರು ಕಸ್ಟಮೈಸ್ ಕೂಡ ಇರುತ್ತೆ. ಕಸ್ಟಮೈಸ್ ಕೂಡ ಮಾಡ್ಕೊಡ್ತೀರಾ? ಹೌದು ಮ್ಯಾಮ್, ಕಸ್ಟಮೈಸ್ ಇಲ್ಲ ಇವನ್ ಇದು ಇಷ್ಟ ಆಯ್ತು ಬಟ್ ನಿಮ್ಗೆ ಕೆಳಗಡೆ ಇರೋ ಡ್ರಾಪಿಂಗ್ಸ್ ಗ್ರೀನ್ ಕಲರ್ ಬೇಕು ಅಂತ ಕೇಳ್ತಾರಲ್ವಾ, ಅಂತ ಯಾವ ಕಲರ್ ಬೇಕೋ ಆ ಕಲರ್ ಗ್ರೀನ್ ಡ್ರಾಪಿಂಗ್ಸ್ ಕೂಡ ಮಾಡ್ಕೊಡ್ತೀವಿ ಮೇಡಮ್. ನಿಮ್ಗೆ ನೋಡಿ ಇದು ಸ್ಟೋನ್ಸ್ ಇದೆಲ್ಲ ಸಿಂಪಲ್ ಆಫೀಸ್ ವೇರ್, ಪಾರ್ಟಿ ವೇರ್, ಫಂಕ್ಷನ್ಸ್ ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ನಿಮ್ಗೆ ಇದರಲ್ಲೂ ಕೂಡ ನಿಮ್ಗೆ ಕಲರ್ಸ್ ಎಲ್ಲ ಅವೈಲಬಲ್ ಇರುತ್ತೆ ಮೇಡಮ್. ನಿಮ್ಗೆ ನೋಡಿ ನವರತ್ನದಲ್ಲಿ ಸಿಂಪಲ್ ಬೇಕಂತ ಕೇಳಿದವ್ರಿಗೆ ಸಿಂಪಲ್ ಕೂಡ ಸಿಗುತ್ತೆ. ಸೂಪರ್ ಆಗಿದೆ ಅಲ್ವಾ? ಇದು ತುಂಬಾ ಸಿಂಪಲ್ ಆಗಿದೆ. ಇದು ಯಾವ ರೀತಿ ಕಾಣುತ್ತೆ ನೋಡಿ. ವಾವ್, ತುಂಬಾ ಸಿಂಪಲ್ ಆಗಿ ಕ್ಯೂಟ್ ಆಗಿ ಬಂದಿದೆ ಅಲ್ವಾ ಅದು? ನಿಮ್ಗೆ ಸಿಂಪಲ್ ಆಗಿ ಬೇಕು ಮೇಡಮ್, ಲೈಟ್ ವೇಟ್ ಅಲ್ಲಿ ಅಂತ ಕೇಳ್ತಾರಲ್ಲ ಮೇಡಮ್, ಮಕ್ಳಿಗೂ ಕೂಡ ಹಾಕೋಬಹುದು, ಎಲ್ಲರೂ ಹಾಕೋಬಹುದು. ಇದೆಲ್ಲ ಒಂದು 40 ಗ್ರಾಮ್ ಅಲ್ಲಿ ಬರುತ್ತೆ ಮೇಡಮ್. 40 ವಿತ್ ಇಯರಿಂಗ್ಸ್ 40 ಗ್ರಾಮ್ ಅಲ್ಲಿ ಬರುತ್ತೆ ಮೇಡಮ್. ವಿತ್ ಇಯರಿಂಗ್ಸ್ ಬಂದ್ಬಿಟ್ಟು 40 ಗ್ರಾಮ್ ಅಲ್ಲಿ ಬರುತ್ತೆ. ಬ್ಯೂಟಿಫುಲ್ ಆಗಿದೆ ನಿಮ್ಗೆ. ಮತ್ತೆ ಇದರಲ್ಲಿ ಕಲರ್ಸ್ ಕೂಡ ಅವೈಲಬಲ್ ಇರುತ್ತೆ ಮೇಡಮ್. ಮಕ್ಳುನು ಕೂಡ ಹಾಕೋಬಹುದು, ದೊಡ್ಡವರು ಕೂಡ ಹಾಕೋಬಹುದು ಸಿಂಪಲ್ ಫಂಕ್ಷನ್ಸ್ ಗೆ. ಇದು ತುಂಬಾ ಚೆನ್ನಾಗಿರುತ್ತೆ. ಓಕೆ, ಇದು ಎಷ್ಟು ಪ್ರೈಸ್ ಆಗ್ಬೋದು ನೋಡಿ ಸ್ವಲ್ಪ? ಇದೆಲ್ಲ ವಿತ್ ಇಯರಿಂಗ್ಸ್ ಅರೌಂಡ್ ಒಂದು 8000 ಅಲ್ಲೇ ಬಂದ್ಬಿಡುತ್ತೆ ಮೇಡಮ್. ಸೂಪರ್ ಅಲ್ವಾ? ಅದ್ರಲ್ಲಿ ನೋಡಿ ನಿಮ್ಗೆ ಲಕ್ಷ್ಮಿ ಕಾನ್ಸೆಪ್ಟ್ ಬೇಡ ಅಂತಂದ್ರೆ ಬಾಲಾಜಿ ಪೆಂಡೆಂಟ್ ಇದೆ. ನಿಮ್ಗೆ ರಾಮ್ ಪರಿವಾರ ಕೂಡ ಸಿಗುತ್ತೆ. ನನ್ಗೆ ಲಕ್ಷ್ಮಿ ಬೇಡ ಮೇಡಮ್, ನಮ್ಮ ಮನೇಲಿ ತುಂಬಾ ಲಕ್ಷ್ಮಿ ಐತೆ ಅಂತ ಹೇಳ್ತಾರಲ್ಲ, ಆ ಬಾಲಾಜಿ ಕೂಡ ಸಿಗುತ್ತೆ. ರಾಮ್ ಪರಿವಾರ ಇದೆ ಅಲ್ಲ, ಅದ್ರಲ್ಲಿ ವೆರೈಟೀಸ್ ಸಿಗುತ್ತೆ ಮೇಡಮ್ ನಿಮ್ಗೆ ಲೈಟ್ ವೈಟ್ ಅಲ್ಲಿ. ಬ್ಯೂಟಿಫುಲ್ ಮ್ಯಾಮ್. ಓಕೆ, ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇದೀನಿ ಡೈಮಂಡ್ ಫಿನಿಶಿಂಗ್. ಇದು ಚೆನ್ನಾಗಿದೆ. ಇದೆಲ್ಲ ಡೈಮಂಡ್ ಕಟ್ ಫಿನಿಶ್? ಡೈಮಂಡ್ ಕಟ್ ಫಿನಿಶಿಂಗ್. ಓಕೆ, ಲೈಟ್ ವೇಟ್ ಜ್ಯುವೆಲರಿ ಅಲ್ವಾ? ಎಸ್ ಮ್ಯಾಮ್, ವಿತ್ ಇಯರಿಂಗ್ ಜೊತೆಗೆ. ಓಕೆ, ಇದು ಅರೌಂಡ್ 44 ಗ್ರಾಮ್ ಅಲ್ಲಿ ಬರುತ್ತೆ. ಡೈಮಂಡ್ ಕಟ್. ಇದು ಡೈಮಂಡ್ ಅನ್ಕಟ್ ಡೈಮಂಡ್ ಫಿನಿಶಿಂಗ್ ಬರುತ್ತೆ, ಲೈಟ್ ವೈಟ್ ಬರುತ್ತೆ. ಇದು ಸಿಂಗಲ್ ಒಂದು ಪಾರ್ಟಿಗೆ ಹಾಕೊಂಡ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ನೀವು ವೇರ್ ಮಾಡಿದ್ರೆ ಯಾರು ನಿಮ್ಗೆ ಸಿಲ್ವರ್ ಜ್ಯುವೆಲರಿ ಅಂತಾನೆ ಹೇಳಲ್ಲ ಮೇಡಮ್, ಎಲ್ಲರೂ ನಿಮ್ಗೆ ಗೋಲ್ಡ್ ಜ್ಯುವೆಲರಿ ಅಂತಾನೆ ಹೇಳ್ತಾರೆ. ಯಾಕಂದ್ರೆ ಇದು ಗೋಲ್ಡ್ ಅಲ್ಲಿ ಯಾರು ವರ್ಕ್ ಮಾಡ್ತಾರೋ ಅವ್ರ ಹತ್ರನೇ ನಾವ್ ಇದನ್ನು ಕೂಡ ವರ್ಕ್ ಮಾಡ್ಸಿರ್ತೀವಿ ಮೇಡಮ್. ಇದೆಲ್ಲ ನಿಮ್ಗೆ ಸೇಮ್ ಆಸ್ ಇಟ್ ಇಸ್ ಪ್ರೀಮಿಯಂ ಎಲ್ಲ ಕಲೆಕ್ಷನ್ಸ್ ನ ಮೇಂಟೈನ್ ಮಾಡಿರ್ತೀರಾ? ಓಕೆ, ಗೋಲ್ಡ್ ರೆಪ್ಲಿಕಾ ಅಂತಾನೆ ಹೇಳ್ಬೋದು. ಒಂದು ಫಿನಿಶಿಂಗ್ ಎಲ್ಲ ಫಿನಿಶಿಂಗ್ ನೋಡ್ತಾ ಇರ್ಬೋದು. ನಿಮ್ಗೆ ಗೋಲ್ಡ್ ಅಲ್ಲೂ ಅಷ್ಟು ನೀಟಾಗಿ ವರ್ಕ್ಮೆನ್ಶಿಪ್ ಬರಲ್ಲ, ಫಿನಿಶಿಂಗ್ ಇರಲ್ಲ. ಬಟ್ ನಮ್ ಸಿಲ್ವರ್ ಜ್ಯುವೆಲರಿಲಿ ಅಷ್ಟು ನೀಟಾಗಿ ಫಿನಿಶಿಂಗ್ ಇರುತ್ತೆ. ಮತ್ತೆ ನಿಮ್ಗೆ ಈ ಸ್ಟೋನ್ಸ್ ಅಲ್ಲಿ ಎಲ್ಲಾ ಕಲರ್ ಸ್ಟೋನ್ಸ್ ಕೂಡ ಅವೈಲಬಲ್ ಇರುತ್ತೆ ಮೇಡಮ್. ಸರಿ, ನಿಮ್ಗೆ ಇದು ಸಿಂಪಲ್ ಬರೀ ಸ್ಟೋನ್ಸ್ ಮಾತ್ರ ಬೇಕು ಅಂತ ಕೇಳ್ತಾರಲ್ಲ ಮೇಡಮ್, ಇದ್ರಲ್ಲೂ ಕೂಡ ನಿಮ್ಗೆ ಸಿಗುತ್ತೆ ಮೇಡಮ್ ಎಲ್ಲಾ ಕಲರ್ಸ್. ಇವಾಗ ನಾನು 2 ಕಲರ್ಸ್ ತೋರಿಸ್ತಾ ಇದೀನಿ. ನೆಕ್ಸ್ಟ್ ನಾನು ಚೇಂಜಬಲ್ ನೆಕ್ಲೆಸ್ ತೋರಿಸ್ತಾ ಇದೀನಿ ಮೇಡಮ್. ಮುಂದೆಯಿಂದ ನಿಮ್ಗೆ ಬ್ಲೂ ಕಲರ್ ನೋಡಬಹುದು, ಹಿಂದೆಯಿಂದ ಇದು ವೈಟ್ ಕಲರ್ ನೋಡಬಹುದು. ವೈಟ್ ಅಂಡ್ ಬ್ಲೂ ಇದು ನಿಮ್ಗೂ ಮತ್ತೆ ಎಲ್ಲಾ ಕಲರ್ ಸಿಗುತ್ತೆ. ಜಸ್ಟ್ ನಾನು ಸ್ಯಾಂಪಲ್ ಆಗಿ 1 ಪೀಸ್ ಕೂಡ ಯೂಸ್ ಮಾಡಬಹುದು. ಓಕೆ, ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇದೀನಿ ಸಿಂಪಲ್ ದಾರ ನೆಕ್ಲೆಸಸ್ ತೋರಿಸ್ತಾ ಇದೀನಿ ಮೇಡಮ್. ಇದು ಬ್ರೈಡ್ ಗೆ ಮತ್ತೆ ನಾನ್ ಬ್ರೈಡ್ ಮತ್ತೆ ಸಿಂಪಲ್ ಫಂಕ್ಷನ್ಸ್, ಗೃಹ ಪ್ರವೇಶ, ನಾಮಕರಣ ಅಂತ ಎಲ್ಲ ಫಂಕ್ಷನ್ಸ್ ಇರುತ್ತಲ್ಲ ಮೇಡಮ್, ಆ ತರ ಸಿಂಪಲ್ ಕಾಂಬೋ ಸೆಟ್ ನನ್ಗೆ ಎಲ್ಲ ಮೇಡಮ್ ಮ್ಯಾಚಿಂಗ್ ದಾರ ನೆಕ್ಲೆಸ್ ಬೇಕು ಅಂತ ಇರ್ತಾರಲ್ಲ ಮೇಡಮ್, ಅಂತವ್ರಿಗೂ ಕೂಡ ನಮ್ಮ ಹತ್ರ ಕಲೆಕ್ಷನ್ಸ್ ತುಂಬಾ ಸಿಗುತ್ತೆ. ನಾನು ಇವಾಗ ನಿಮ್ಗೆ ತೋರಿಸ್ತಾ ಇದೀನಿ ಕಾಸಿನ್ ಸರ ಕಾನ್ಸೆಪ್ಟ್ ಅಲ್ಲಿ ಪೆಂಡೆಂಟ್ ಇರೋದು ವಿತ್ ಪರ್ಲ್ ಹ್ಯಾಂಗಿಂಗ್ಸ್. ಸರಿ, ಅಲ್ಲ ನನ್ಗೆ ಏನು ಬೇಡ ಮೇಡಮ್, ಸಿಂಪಲ್ ಬೇಕು ಸಾಕು ಅಂತ ಕೇಳ್ತಾರಲ್ಲ ಮೇಡಮ್, ಸಿಂಪಲ್ ಕೇಳೋರ್ಗು ಕೂಡ ಸಿಂಪಲ್ ಸಿಗುತ್ತೆ ಮೇಡಮ್. ಇದೆಲ್ಲ ನಿಮ್ಗೆ ಟೆಂಪಲ್ ಕಾನ್ಸೆಪ್ಟ್ ಬರುತ್ತೆ. ಸಿಂಪಲ್ ಇಂದ ಹೆವಿ ವರ್ಗುನು ಕಾಂಬೋ ಸೆಟ್ ಸಿಗುತ್ತೆ ನಿಮ್ಗೆ. ಓಕೆ, ಇದು ಕೂಡ ಲಾಂಗ್ ಹಾರ ಬರುತ್ತಲ್ಲ ಇದು? ಓಕೆ, ಇಲ್ಲ ನನಗೆ ಕಾಂಬೋ ಸೆಟ್ ಬೇಡ ಮೇಡಮ್, ನಾನು ಬರೀ ಇದು ಬರೀ ನೆಕ್ಲೆಸ್ ಕೊಡಿ ಇಲ್ಲ ಹಾರ ಕೊಡಿ ಅಂತ ಕೇಳ್ತಾರಲ್ಲ ಮೇಡಮ್, ಅಂತವ್ರಿಗೂ ಕೂಡ ನಾವು ಸಿಂಗಲ್ ಪೀಸ್ ಕೂಡ ನಾವು ಕೊಡ್ತೀವಿ. ವಾವ್, 2 ಸೆಟ್ಸ್ ಅಲ್ವಾ? ಸೂಪರ್. ಓಕೆ, ಚೆನ್ನಾಗಿ ಬಂದಿದೆ. ವಿತ್ ಸ್ಟೋನ್ ವರ್ಕ್ ಜೊತೆಗಲ್ವಾ ಇದೆಲ್ಲ? ಎಸ್ ಮ್ಯಾಮ್, ಇದೆಲ್ಲ ಸ್ಟೋನ್ಸ್ ವರ್ಕ್ ಬರುತ್ತೆ ನಿಮ್ಗೆ. ಚೆನ್ನಾಗಿದೆ ನೋಡಿ. ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇದೀನಿ ಮೇಡಮ್ ಗುಡ್ಡ ಪೂಸಲು ಕಾನ್ಸೆಪ್ಟ್ ತೋರಿಸ್ತಾ ಇದೀನಿ. ಗುಡ್ಡ ಪೂಸಲು ಬಂದು ನಿಮ್ಗೆ ಇವಾಗ ತುಂಬಾ ಟ್ರೆಂಡಿಂಗ್ ಇದೆ ಅಲ್ಲ, ಇದು ಮುಹೂರ್ತಂ ಲುಕ್ಗೆ ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ಇವಾಗ ಬ್ರೈಡ್ ಎಲ್ಲ ನನಗೆ ಮುಹೂರ್ತಂಗೆ ಗುಡ್ಡ ಪೂಸಲು ಕಾನ್ಸೆಪ್ಟ್ ಬೇಕು ಅಂತ ಕೇಳ್ತಾರಲ್ಲ ಮೇಡಮ್, ಅಂತವ್ರಿಗೂ ತೋರಿಸ್ತಾ ಇದೀನಿ. ಅಂತವ್ರಿಗೂ ಕೂಡ ಸಿಲ್ವರ್ ಜ್ಯುವೆಲರಿಲಿ ತುಂಬಾ ಕಲೆಕ್ಷನ್ ಸಿಗುತ್ತೆ ಗುಡ್ಡ ಪೂಸಲಲ್ಲಿ. ಜಸ್ಟ್ ನಾನು ಇವಾಗ ಏನ್ ತೋರಿಸ್ತೀನೋ ಮೇಡಮ್ ಅದು ನಮ್ದು ಸ್ಯಾಂಪಲ್ ಆಗಿರುತ್ತೆ. ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ ಮೇಡಮ್ ನಿಮ್ಗೆ ರೇಟ್ ವೈಸ್ ನಿಮ್ಗೆ ಬೆಸ್ಟ್ ಇರುತ್ತೆ. ಇದು ನೋಡ್ತಾ ಇರ್ಬೋದು ಮೇಡಮ್ ನೀವು, ಇದು ಬಂದು ಫ್ಲೆಕ್ಸಿಬಲ್ ಹಾರ ಇರುತ್ತೆ. ನೀವು ಹಾರ ಬೇಕಾದಾಗ ಹಾರ ತರ ಯೂಸ್ ಮಾಡ್ಬೋದು, ಹಿಪ್ ಬೆಲ್ಟ್ ಬೇಕಾದಾಗ ಹಿಪ್ ಬೆಲ್ಟ್ ತರ ಯೂಸ್ ಮಾಡ್ಕೊಬಹುದು. 2 in 1 ಆಗಿ ಒಂದು ಹಾರದಲ್ಲಿ ನೀವು ಯೂಸ್ ಮಾಡ್ಕೋಬಹುದು ಮೇಡಮ್. ಇಲ್ಲ ನಾನು ಹಿಪ್ ಬೆಲ್ಟ್ ಗೆ ಇನ್ವೆಸ್ಟ್ ಮಾಡಕ್ ಆಗಲ್ಲ, ಒಂದೇ ಟೈಮ್ ಹಾಕೊಳ್ಳೋದು ಅಂತ ಇರ್ತಾರಲ್ಲ ಮೇಡಮ್, ಅಂತವ್ರಿಗೂ ಕೂಡ ಈ ತರ ಕಲೆಕ್ಷನ್ ಸಿಗುತ್ತೆ ಮ್ಯಾಮ್. ಸರಿ, ತುಂಬಾ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇದೀನಿ ಬರೀ ಸಿಂಪಲ್ ಹಾರಸ್ ಕಲೆಕ್ಷನ್ಸ್ ತೋರಿಸ್ತಾ ಇದೀನಿ. ಇದು ನೋಡ್ತಾ ಇರ್ಬೋದು ಮೇಡಮ್, ಸಿಂಪಲ್ ಬರುತ್ತೆ. ಇಲ್ಲ ನನ್ನ ಹತ್ರ ಗೋಲ್ಡಲ್ ನೆಕ್ಲೆಸ್ ಇದೆ ಅದಕ್ಕೆ ಮ್ಯಾಚಿಂಗ್ ಹಾರ ಬೇಕು ಅಂತ ಕೇಳ್ತಾರಲ್ಲ ಮೇಡಮ್, ಅಂತವ್ರಿಗೂ ಕೂಡ ನಮ್ಮ ಹತ್ರ ತುಂಬಾ ಕಲೆಕ್ಷನ್ ಸಿಗುತ್ತೆ. ನೀವು ಒಂದ್ಸಲ ಏನಾದ್ರು ಡೈರೆಕ್ಟ್ ಶಾಪ್ ಗೆ ವಿಸಿಟ್ ಮಾಡಿದ್ರೆ ಮೇಡಮ್ 100% ಸ್ಯಾಟಿಸ್ಫ್ಯಾಕ್ಷನ್ ಆಗಿನೇ ನೀವು ಹೋಗ್ತೀರಾ ಮೇಡಮ್. ಅಷ್ಟು ಕಲೆಕ್ಷನ್ಸ್ ಇದೆ ಆಕ್ಚುಲಿ. ಇವನ್ ಫಿನಿಶಿಂಗ್ ವೈಸ್ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಇದು ನೋಡಿ
ಇದೆಲ್ಲ 3D ಫಿನಿಶಿಂಗ್ ಅಲ್ವಾ? ಎಸ್ ಮ್ಯಾಮ್. ಇದೆಲ್ಲ ನಿಮ್ಗೆ ಅಲ್ಟ್ರಾ ಲೈಟ್ ವೈಟ್ ನಕ್ಷಿ ವರ್ಕ್ಮನ್ಶಿಪ್ ಬರುತ್ತೆ. ಇದು ನೋಡ್ತಾ ಇರ್ಬೋದು. ನೋಡಕ್ಕೆ ನಿಮ್ಗೆ ತುಂಬಾ ಹೆವಿ ಇದೆ ಮೇಡಮ್ ಇದು, ಬಟ್ ನಿಮ್ಗೆ ತುಂಬಾ ಲೈಟ್ ವೈಟ್ ಬರುತ್ತೆ. ಇದೆಲ್ಲ ನಿಮ್ಗೆ 150 ಗ್ರಾಮ್ ಅಲ್ಲಿ ವಿತ್ ಇಯರಿಂಗ್ಸ್ ಅಂಡ್ ಹಾರ ಬಂದ್ಬಿಡುತ್ತೆ ಮೇಡಮ್. ಸೂಪರ್. ಇದು ಕೆಳಗಡೆ ಡ್ರಾಪಿಂಗ್ಸ್ ನಿಮ್ಗೆ ಇದು ನೋಡ್ತಾ ಇರ್ಬೋದು ಮೇಡಮ್. ಇದೊಂದು ಸ್ಪೆಷಲ್ ಪೀಸ್ ಅಂತಾನೆ ಹೇಳ್ಬೋದು. ಇದೊಂದು ಡಿಸೈನರ್ ಪೀಸ್ ಆಗಿರುತ್ತೆ ನಮ್ದು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ಪಿಕಾಕ್ ಬರುತ್ತೆ. ಪಿಕಾಕ್ ಮತ್ತೆ ಇಲ್ಲಿ ಲಕ್ಷ್ಮಿ ಮೋಪ್ ತರ ಬಂದಿ, ಇಲ್ಲಿ ಲಕ್ಷ್ಮಿ ಇರೋದ್ ಕಡೆ ನಾವು ಬ್ಯಾಕ್ ಗ್ರೌಂಡ್ ಬಂದಿ ರೂಬಿಯಿಂದ ಹೈಲೈಟ್ ಕೊಟ್ಟಿದೀವಿ. ಏನಂದ್ರೆ ಇದೊಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಇದು. ಲಕ್ಷ್ಮಿ ವರ್ಕ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ 3D ವರ್ಕ್, 3D ಲಕ್ಷ್ಮಿ ಬಂದಿದೆ ಇದು. ಹೌದು, ಚೆನ್ನಾಗಿದೆ. ಇವನ್ ಇಯರಿಂಗು ಅಷ್ಟೇ ಅಲ್ವಾ? ಎಸ್ ಮ್ಯಾಮ್. ಓಕೆ, ಡಿಫ್ರೆಂಟ್ ಆಗಿ ಲುಕ್ ಕೊಡುತ್ತೆ. ಓಕೆ, ಆಂಟಿ ಕಲೆಕ್ಷನ್ ಅಲ್ವಾ? ಇದು ಬಂದಿ ನಿಮ್ಗೆ ಇದು ಶಿವ ಫ್ಯಾಮಿಲಿ ಬರುತ್ತೆ ಮೇಡಮ್. ಇದು ನಕ್ಷಿ ಅಲ್ಟ್ರಾ ಲೈಟ್ ವೇಟ್ ಅಲ್ಲಿ ಶಿವ ಫ್ಯಾಮಿಲಿ. ಇದು ಅಂದಾಜು ಇದೆಲ್ಲ ಅಂದಾಜು ಒಂದು 140 ಗ್ರಾಮ್ ಅಲ್ಲಿ ಬಂದ್ಬಿಡುತ್ತೆ ಮೇಡಮ್. ವಿತ್ ಇಯರಿಂಗ್ಸ್ ಬರುತ್ತೆ ಅದು. ಇದು ನೋಡ್ತಾ ಇರ್ಬೋದು ಮೇಡಮ್. ನಿಮ್ಗೆ ಇಲ್ಲಿ ಪ್ರತಿಯೊಂದು ಗೋಲ್ಡ್ ಕೂಡ ಪ್ರತಿಯೊಂದು ಕೂಡ ಫಿನಿಶಿಂಗ್ ನೋಡ್ತಾ ಇರ್ಬೋದು. ನಿಮ್ಗೆ ಗೋಲ್ಡ್ ಅಲ್ಲೂ ಅಷ್ಟು ನೀಟಾಗಿ ಫಿನಿಶಿಂಗ್ ಕೊಡ್ತಾರ ಇಲ್ವೋ, ಬಟ್ ಸಿಲ್ವರ್ ಜ್ಯುವೆಲರಿ ನಿಮ್ಗೆ ಅಷ್ಟು ನೀಟಾಗಿ ಫಿನಿಶಿಂಗ್ ಇರುತ್ತೆ. ಕೊಟ್ಟಿದ್ದೀರಾ? ಓಕೆ. ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಅವಳ ಕಾನ್ಸೆಪ್ಟ್ ಎಲ್ಲ. ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇದೀನಿ ಮೇಡಮ್, ನಕ್ಷಿಯಲ್ಲಿ ಅವಳ ಕಾನ್ಸೆಪ್ಟ್. ಇವಾಗ ಅವಾಗ್ಲೇ ನಾನು ನಿಮ್ಗೆ ಹಾರ ತೋರಿಸ್ತಾ ಅಲ್ವಾ ಮೇಡಮ್, ತುಂಬಾ ಟ್ರೆಂಡಿಂಗ್ ಇದೆ ಅಂತ. ಅದಕ್ಕೆ ಮ್ಯಾಚಿಂಗ್ ಹಾರ ಅಂತ ಕೇಳ್ತಾರಲ್ಲ ಮೇಡಮ್, ಅದಕ್ಕೆ ಹಾರದಲ್ಲೂ ನಮ್ಗೆ ತುಂಬಾ ಕಲೆಕ್ಷನ್ ಸಿಗುತ್ತೆ ಮೇಡಮ್ ನಮ್ಮ ಹತ್ರ. ಓಕೆ, ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆಂಟಿಕ್ ಎಲ್ಲ ಆಂಟಿಕ್ ಫಿನಿಶಿಂಗ್ ಅಲ್ವಾ? ಯಾವ್ದು ಮೋಸ್ಟ್ ಟ್ರೆಂಡಿಂಗ್ ಅಲ್ಲಿ ಇದೆ ಅದೇ ಕಲೆಕ್ಷನ್ಸ್ ಎಸ್ ನಮ್ಮ ಹತ್ರ ಮೋಸ್ಟ್ ಟ್ರೆಂಡಿಂಗ್ ಕಸ್ಟಮರ್ಗೆ ಏನ್ ಇವಾಗ ಎಲ್ಲಾ ಕಡೆ ಸಿಗೋ ಕಾಮನ್ ಡಿಸೈನ್ಸ್ ನಮ್ಮ ಹತ್ರ ಸಿಗಲ್ಲ ಮೇಡಮ್. ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ ನಮ್ದೆಲ್ಲ ಓನ್ ಡಿಸೈನ್ಸ್ ಆಗಿರುತ್ತೆ, ಮತ್ತೆ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ. ಡಿಫ್ರೆಂಟ್ ಡಿಸೈನ್ಸ್ ನೋಡ್ತಾ ಇರ್ಬೋದು ನೀವು. ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇದೀನಿ ಎವರ್ ಗ್ರೀನ್ ಟ್ರೆಂಡಿಂಗ್, ಯಾವಾಗ್ಲೂ ಮುಗಿದೇ ಇಲ್ದಿರೋ ಕಾನ್ಸೆಪ್ಟ್ ತೋರಿಸ್ತಾ ಇದೀನಿ ಮೇಡಮ್. ಕಾಯಿನಾರ ಕಾನ್ಸೆಪ್ಟ್ ತೋರಿಸ್ತಾ ಇದೀನಿ ನಿಮ್ಗೆ. ಕಾಯಿನಾರದಲ್ಲೂ ತುಂಬಾ ವೆರೈಟೀಸ್ ಸಿಗುತ್ತೆ ಮೇಡಮ್, ನೋಡ್ತಾ ಇರ್ಬೋದು ನೀವು. ಇದು ಬಂದು ಕಾಯಿನ್ ಹಾರ, ಪಿಕಾಕು ಮತ್ತೆ ನಿಮ್ಗೆ ಸ್ಟೋನ್ಸ್ ಅಲ್ಲಿ ನಾವು ಫಿನಿಶಿಂಗ್ ಕೊಟ್ಟಿದೀವಿ. ಇದು ಸೇಮ್ ಗೋಲ್ಡ್ ತರನೇ ಬರುತ್ತೆ ನಿಮ್ಗೆ. ಇದು ಸೇಮ್ ಇದು ಅಷ್ಟೇ ಅಲ್ವಾ? ಪಿಕಾಕ್ ಫಿನಿಶಿಂಗ್, ಇದು ಮ್ಯಾಂಗೋ ಫಿನಿಶಿಂಗ್ ಬರುತ್ತೆ ಅನ್ಸುತ್ತಲ್ವಾ? ಅಲ್ವಾ? ಓಕೆ, ಇದು ಅಷ್ಟೇ. ಸೊ ಎಲ್ಲ ಕಾಯಿನ್ ಸರದಲ್ಲಿ ಬೇಕು. ಇದು ಎವರ್ ಗ್ರೀನ್ ಎಲ್ಲರೂ ಹಾಕ್ಬೋದು, ಯಾವಾಗ್ಲೂ ಇದು ಟ್ರೆಂಡಿಂಗ್ ಮುಗಿಯಲ್ಲ ಮೇಡಮ್. ಇವಾಗ್ಲೂ ಇದು ಎಷ್ಟು ಟ್ರೆಂಡಿಂಗ್ ಇದೆ ಮೇಡಮ್. ಖಂಡಿತ. ಅದರಲ್ಲೂ ನಾನು ನಿಮ್ಗೆ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀನಿ. ಇದು ಸ್ಟೋನ್ ವರ್ಕ್ ಇದೆ, ಇದು ವೈಟ್ ಸ್ಟೋನ್ ಅಲ್ಲಿ ಬರುತ್ತಲ್ವಾ? ಡಿಫ್ರೆಂಟ್ ಕಲೆಕ್ಷನ್. ಓಕೆ, ಇದೆಲ್ಲ ಅವಳ ಜೇಡೋದು. ಸಾರಿ, ಇದೆಲ್ಲ ನೆಕ್ಸ್ಟ್ ನಾನು ಬೀಡ್ಸ್ ಕಲೆಕ್ಷನ್ಸ್ ತೋರಿಸ್ತಾ ಇದೀನಿ ಮೇಡಮ್. ನನ್ಗೆ ಈ ತರ ವರ್ಕ್ ಇರೋದು ಬೇಡ ಮೇಡಮ್. ಇವಾಗ ಬೀಡ್ಸ್ ಅಲ್ಲಿ ನನಗೆ ಡಿಫ್ರೆಂಟ್ ಪೀಸಸ್ ತೋರಿಸಿ ಅಂತ ಕೇಳ್ತಾರಲ್ಲ ಮೇಡಮ್, ಅಂತವ್ರಿಗೂ ಕೂಡ ಡಿಫ್ರೆಂಟ್ ಪೀಸಸ್ ಕೂಡ ಅವೈಲಬಲ್ ಇರುತ್ತೆ. ಇದು ನೋಡ್ತಾ ಇರ್ಬೋದು, ಇದು ಬಂದು ಮೋಪ್ ಬರುತ್ತೆ ಮೇಡಮ್. ಮೋಪ್ ಬಂದು ನಾವು ಕೆಳಗಡೆ ಇದು ಓನ್ ಆಗಿ ಇದು ಕಸ್ಟಮೈಸ್ ಮಾಡಿರೋದು ಮೇಡಮ್. ಇದು ಒಂದು ಹವಳ ಮತ್ತೆ ಒಂದು ಗುಂಡು ಕೈಯಿಂದ ಸುತ್ತಿ ಮಾಡಿರೋದು. ಇದು ಇದ್ರಲ್ಲಿ ನಿಮ್ಗೆ ಹವಳ ಬೇಡ ಮತ್ತೆ ನನ್ಗೆ ಬೇರೆ ಕಲರ್ಸ್ ಬೇಕು ಅಂತ ಕೇಳಿದವ್ರು 150 ಗ್ರಾಮ್ ಇಂದ ಸ್ಟಾರ್ಟಿಂಗ್ ಪ್ರೈಸ್. 50 ಓನ್ಲಿ 50 ಗ್ರಾಮ್ ಇಂದ ಸ್ಟಾರ್ಟಿಂಗ್ ಬರುತ್ತೆ. ಓಕೆ, ಇದ್ರಲ್ಲಿ ನಿಮ್ಗೆ ಎಲ್ಲಾ ಕಲರ್ ಅವೈಲಬಲ್ ಇರುತ್ತೆ. ನನ್ಗೆ ವೈಟ್ ಬೇಕಂದ್ರೆ ವೈಟ್, ಗೋಲ್ಡ್ ಬೇಕಂದ್ರೆ ಗೋಲ್ಡ್, ಗ್ರೀನ್ ಬೇಕಂದ್ರೆ ಗ್ರೀನ್. ಕಂಪ್ಲೀಟ್ ಇದು ಗೋಲ್ಡ್ ಅಲ್ಲಿ ಇದೆ ಅಲ್ವಾ? ಎಸ್ ಮ್ಯಾಮ್, ಎಲ್ಲ ಕಲರ್ ಅವೈಲಬಲ್ ಬರುತ್ತೆ ಮೇಡಮ್ ನಿಮ್ಗೆ. ಓಕೆ, ಸರಿ ಮ್ಯಾಮ್. ತುಂಬಾ ಚೆನ್ನಾಗಿದೆ ಅಲ್ಲ? ಎಸ್ ಮ್ಯಾಮ್. ಸೊ ಅರೌಂಡ್ 4 ಟೈಪ್ಸ್ ಇದೆ. ಒಂದು ಗೋಲ್ಡ್ ಅಲ್ಲಿ ಇದೆ, ಪಾರ್ಲಲ್ ಇದೆ, ಹವಳದಲ್ಲಿ ಇದೆ, ಗ್ರೀನ್ ಅಲ್ಲಿ ಇದೆ. ಮತ್ತೆ ನಿಮ್ಗೆ ಮಲ್ಟಿ ಕಲರ್ ಕೂಡ ಅವೈಲಬಲ್ ಇರುತ್ತೆ, ರೆಡ್ ಕಲರ್ ಅಲ್ಲೂ ಅವೈಲಬಲ್ ಇರುತ್ತೆ. ಎಲ್ಲಾ ಕಲರ್ಸ್ ಸಿಗುತ್ತೆ ಮೇಡಮ್. ಏನಂದ್ರೆ ಒಂದ್ಸಲ ನೀವು ಡೈರೆಕ್ಟ್ ಶಾಪ್ ವಿಸಿಟ್ ಮಾಡಿ ನೋಡಿ. ಅರೌಂಡ್ 50 ಗ್ರಾಮ್ ಇಂದಾನು ಶುರು ಆಗುತ್ತೆ. ಎಸ್ ಮ್ಯಾಮ್. ಓಕೆ, ನೆಕ್ಸ್ಟ್ ನಾನು ನಿಮ್ಗೆ ಇವಾಗ ಕಸ್ಟಮೈಸ್ ಬೀಡ್ಸ್ ಪೆಂಡೆಂಟ್ ಹಾರ ತೋರಿಸ್ತಾ ಇದೀನಿ. ಇವಾಗ ನನ್ನ ಹತ್ರ ಪೆಂಡೆಂಟ್ ಮೇಡಮ್, ಪೆಂಡೆಂಟ್ ಮೋಪ್ ಇರೋದು ಬೇಕು ಮೇಡಮ್ ಅಂತ ಕೇಳ್ತಾರ ಮೇಡಮ್. ಅಂತವ್ರಿಗೂ ಕೂಡ ಕಲೆಕ್ಷನ್ ಸಿಗುತ್ತೆ ನೋಡಿ. ಇದು ಬಂದು ಪೆಂಡೆಂಟ್ ಬರುತ್ತೆ, ಪೆಂಡೆಂಟ್ ಮತ್ತೆ ಮೋಪು. ಇದು ಬಂದು ಬೀಡ್ಸ್ ಗೆ ಕ್ಯಾಪ್ ಕೊಟ್ಟಿರ್ತೀವಿ, ಇದು ಕೈಯಿಂದ ಸುತ್ತಿರ್ತೀವಿ. ನಿಮ್ಗೆ ಇಲ್ಲಿ ಮೂರ್ ಎಂಬ್ರಾಯ್ಡ್ ಬೀಡ್ಸ್ ಮತ್ತೆ ಗೋಲ್ಡ್ ಬಾಲ್ಸ್, ಸಿಲ್ವರ್ ಗೋಲ್ಡ್ ಬಾಲ್ಸ್ ಮತ್ತೆ ಮೋಪು. ನಿಮ್ಗೆ ನನ್ಗೆ ಈ ಪೆಂಡೆಂಟ್ ಇಷ್ಟ ಆಗಿಲ್ಲ ಮೇಡಮ್, ನನ್ಗೆ ಬೇರೆ ಪೆಂಡೆಂಟ್ ಬೇಕು, ಅದ್ರಲ್ಲಿ ಈ ತರ ಮಾಡ್ಕೊಡ್ತೀರಾ? ಇಲ್ಲ ನನ್ನ ಹತ್ರ ಪೆಂಡೆಂಟ್ ಇದೆ, ನನ್ಗೆ ಗುಂಡು ಬೇಕು, ಅದ್ರಲ್ಲಿ ನೀವು ಈ ತರ ಮಾಡ್ಕೊಡ್ತೀರಾ ಅಂತ ಕೇಳಿದವ್ರಿಗೂ ಕೂಡ ನಾವು ಆ ತರ ಕೂಡ ಕಸ್ಟಮೈಸ್ ಮಾಡ್ಕೊಡ್ತೀವಿ ಮೇಡಮ್. ಸೂಪರ್ ಅಲ್ವಾ? ಇದು ತುಂಬಾ ಚೆನ್ನಾಗಿದೆ. ಪೆಂಡೆಂಟ್ ಬಂದಿರೋದು ವಿತ್ ಗೋಲ್ಡ್ ಬಾಲ್ಸ್ ಜೊತೆಗೆ ಬಂದಿದೆ, ಚೆನ್ನಾಗಿದೆ. ಇದೆಲ್ಲ ಸಿಂಪಲ್ ಕೇಳ್ತಾರಲ್ಲ ಮೇಡಮ್, ಸಿಂಪಲ್ ನನ್ಗೆ ಅಷ್ಟು ಹೆವಿ ಬೇಡ ಮೇಡಮ್, ನಂಗೆ ಸಿಂಪಲ್ ಆಗ್ಬೇಕಂತ ಲೈಕ್ ಮಾಡ್ತಾರಲ್ಲ, ಸಿಂಪಲ್ ಕೇಳ್ತಾರ್ಗು ರೆಡಿ ಇರೋದು ಇದೆ. ಇದೇನು? ಇದು ಬಂದು ನಿಮ್ಗೆ ಸಿಂಪಲ್ ಬೀಡ್ಸ್ ಹಾರ ಬರುತ್ತೆ ಮೇಡಮ್. ಇದು ಒಂದು ರೂಬಿ ಕಲರ್ ಬೀಡ್ಸ್, ಒಂದು ಗೋಲ್ಡ್ ಬಾಲ್ಸ್. ಇದಕ್ಕೆ ಪೆಂಡೆಂಟ್ ಹಾಕಿ ತುಂಬಾ ಸಿಂಪಲ್, ಸಿಂಗಲ್ ಲೈನ್ ಅಲ್ವಾ? ಸಿಂಗಲ್ ಲೈನ್ ಆಗಿ. ಓಕೆ, ಸರಿ. ಇದು ನೋಡಿ ಪೆಂಡೆಂಟ್ ಎಂತ ಬ್ಯೂಟಿಫುಲ್ ಆಗಿ ಬಂದಿದೆ ಅಂತ, ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಇವನ್ ಲಕ್ಷ್ಮಿ ಸಣ್ಣ ಮೈನ್ಯೂಟ್ ವರ್ಕ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ಓಕೆ,
ವರ್ಕ್ ಪ್ರೈಸ್ ಎಲ್ಲ ತುಂಬಾ ಸಿಂಪಲ್ ಅಲ್ಲೂ ಕೂಡ ತುಂಬಾ ಕಲೆಕ್ಷನ್ಸ್ ಸಿಗುತ್ತೆ ಮೇಡಮ್. ಮತ್ತೆ ಎಲ್ಲಾ ಕಲರ್ಸ್ ಅರೌಂಡ್ ಇದು ಎಷ್ಟು ಗ್ರಾಮ್ ಅಂತ ಹೇಳಿದ್ರಿ? ಇದೆಲ್ಲ ನಿಮ್ಗೆ ಬೇಕಂದ್ರೆ ಇದು ಒಂದು 50 ಗ್ರಾಮ್ಸ್ ಇಂದಾನೆ ಬಂದ್ಬಿಡುತ್ತೆ. ಪೆಂಡೆಂಟ್ ಹೆವಿ ಇದೆ. ಎಸ್ ಮ್ಯಾಮ್. ಮತ್ತೆ ಇದು ರೆಡಿ ಇದೆ 50 ಗ್ರಾಮ್ ಅಲ್ಲಿ ಬಂದ್ಬಿಡುತ್ತೆ ಮೇಡಮ್ ನಿಮ್ಗೆ. ಸರಿ. ಇದು ಒಂದು ಸಿಂಪಲ್ ಆಗಿ ನೀವು ಒಂದು ಫಂಕ್ಷನ್ ಗೆ ಒಂದ್ ನೆಕ್ಲೆಸ್ ಜೊತೆ ಹಾಕೊಬಹುದು, ಇಲ್ಲ ಬೇರೆ ಸಿಂಗಲ್ ಆಗು ಕೂಡ ಹಾಕೊಬಹುದು. ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ನನ್ಗೆ ವಿತೌಟ್ ಪೆಂಡೆಂಟ್ ಬರೀ ಸಿಂಗಲ್ ಲೈನ್ಸ್ ಅಲ್ಲಿ ಕಲರ್ಸ್ ಬೇಕು ಮೇಡಮ್ ಅಂತ ಕೇಳ್ತಾರೆ ಮೇಡಮ್, ಅಂತವ್ರಿಗೂ ಕೂಡ ನಮ್ಮ ಹತ್ರ ಎಲ್ಲಾ ಕಲರ್ಸ್ ಅವೈಲಬಲ್ ಇರುತ್ತೆ. ರೆಡಿ ಮಾಡಿಸಿ ಇಟ್ಟಿರ್ತೀವಿ ನೋಡಿ. ಮಲ್ಟಿ ಕಲರ್ ಬೇಕಂದ್ರೆ ಮಲ್ಟಿ ಕಲರ್, ಸಿಂಗಲ್ ಕಲರ್ ಬೇಕಂದ್ರೆ ಸಿಂಗಲ್ ಕಲರ್, ಗ್ರೀನ್, ಎಲ್ಲಾ ಕಲರ್ಸ್ ಅವೈಲಬಲ್ ಇರುತ್ತೆ. ಮತ್ತೆ ಪೆಂಡೆಂಟ್ಸ್ ಅಲ್ಲೂ ಕೂಡ ಅಷ್ಟೇ ಲಾಟ್ಸ್ ಆಫ್ ಕಲೆಕ್ಷನ್ ಸಿಗುತ್ತೆ. ಪೆಂಡೆಂಟ್ಸ್ ಅಲ್ಲಿ ಮೋರ್ ದೆನ್ 1000 ಪ್ಲಸ್ ಕಲೆಕ್ಷನ್ ಸಿಗುತ್ತೆ ನಿಮ್ಗೆ. ಡಿಫ್ರೆಂಟ್ಸ್ ಆಫ್ ವೆರೈಟೀಸ್ ಸಿಗುತ್ತೆ ಪೆಂಡೆಂಟ್ಸ್ ಅಲ್ಲಿ. ಇದು ನೋಡ್ತಾ ಇರ್ಬೋದು ಮೇಡಮ್, ಇದು ಒಂದು ಡಿಸೈನರ್ ಪೀಸ್ ಅಂತ ನಾವ್ ಹೇಳ್ಬೋದು. ಇದು ಬಂದು ನಿಮ್ಗೆ ವಿಕ್ಟೋರಿಯನ್ ಮೊಸಾನೈಟ್ ಸ್ಟೋನ್ಸ್ ಬಂದು 3D ಎಂಬೋಸ್ ಪಿಕಾಕ್ ಬಂದಿದೆ. ಇದು ಒಂದೇ ಒಂದು ಪೀಸ್ ಹಾಕೊಂಡ್ರೆ ಇದು ಸೇಮ್ ಡೈಮಂಡ್ ತರ ಬರುತ್ತೆ ಮೇಡಮ್. ಡೈಮಂಡ್ ಅಲ್ಲಿ ನೋಡಿ ಎಷ್ಟು ಸ್ಟೋನ್ಸ್ ಎಲ್ಲ ನಿಮ್ಗೆ ಎಷ್ಟು ನೀಟ್ ಆಗಿದೆ ಅಂತ. ವಿತ್ ಇಯರಿಂಗ್ಸ್ ಬರುತ್ತೆ. ಇದು ನಾನು ಈಗ ಒಂದು 3 ಲೈನ್ಸ್ ಗ್ರೀನ್ ಬೀಡ್ಸ್ ಹಾಕಿಸ್ಕೊಂಡು ಮಾಡಿಸ್ಕೊಂಡ್ರೆ ತುಂಬಾ ರಿಚ್ ಲುಕ್ ಆಗಿರುತ್ತೆ. ಇದು ಇಯರಿಂಗ್? ಎಸ್ ಮ್ಯಾಮ್, ಅದ್ರದ್ದು ಇಯರಿಂಗ್ಸ್. ಇಯರಿಂಗ್ಸ್ ಎಂತ ಬ್ಯೂಟಿಫುಲ್ ಆಗಿ ಕೊಟ್ಟಿದಾರಲ್ಲ. ಇದು ಲಕ್ಷ್ಮೀದ್ ಇದೆ ಅಲ್ಲ? ಎಸ್ ಮ್ಯಾಮ್. ಇದು ನಿಮ್ಗೆ ಮೊಸನೈಟ್ ವಿತ್ ಮತ್ತೆ ನಕ್ಷಿ, ಇದು ವಿಕ್ಟೋರಿಯನ್ ಪ್ಲಸ್ ನಕ್ಷಿ ವರ್ಕ್ಮೆನ್ಶಿಪ್. ಇದು ಬರೀ ವಿಕ್ಟೋರಿಯನ್ ಫಿನಿಶಿಂಗ್. ಇದು ರೂಬಿ ಬೀಡ್ಸ್, ಇದು ರೂಬಿ ಕಲರ್ ಮತ್ತೆ ಇದು ಗ್ರೀನ್ ಕಲರ್. ಇದು ನೋಡ್ತಾ ಇರ್ಬೋದು ನಕ್ಷಿ ಅಲ್ಟ್ರಾ ಲೈಟ್ ವೈಟ್. ಇದು ನೋಡಕ್ಕೆ ಹೆವಿ ಇದೆ ಬಟ್ ಲೈಟ್ ವೈಟ್ ತುಂಬಾ. ಅದಕ್ಕೆ ವಿತ್ ಇಯರಿಂಗ್ಸ್ ಕೂಡ ಬರುತ್ತೆ ನಿಮ್ಗೆ. ಅದು ಪೆಂಡೆಂಟ್ ಸೆಟ್ ಬರುತ್ತೆ. ಬರೀ ಪೆಂಡೆಂಟ್ ಬೇಕಂತಂದ್ರೂ ಸಿಗುತ್ತೆ ಮೇಡಮ್ ನಿಮ್ಗೆ. ಚಿಕ್ಕ ಇಯರಿಂಗ್ಸ್ ಸೇರಿಸಿ ಇದು ನೀವು ಹಾಕಿರ್ತೀರಲ್ಲ, ಗ್ರಾಮ್ ಲೆಕ್ಕ ಹಾಕಿರ್ತೀರ. ಗಣೇಶ ಅದು ಎಲ್ಲಾ ತರ ಸಿಗುತ್ತೆ. ಪೆಂಡೆಂಟ್ ಅಲ್ಲಿ ನಿಮ್ಗೆ ಸ್ಟಾರ್ಟಿಂಗ್ ಒಂದು 1500 ಇಂದ ಸ್ಟಾರ್ಟಿಂಗ್ ಪ್ರೈಸ್ ಬರುತ್ತೆ ಮೇಡಮ್. ಎಸ್ ಮ್ಯಾಮ್. ನೀವ್ ಯಾವ ತರ ಡಿಸೈನ್ಸ್ ನೋಡ್ತೀರಾ ಮತ್ತೆ ಯಾವ ತರ ವರ್ಕ್ಮೆನ್ಶಿಪ್ ನೋಡ್ತಿರೋ ಅದ್ರ ಮೇಲೆನೆ ಡಿಪೆಂಡ್ ಆಗುತ್ತೆ ನಿಮ್ಗೆ. ಇದು ಬಂದು ನಿಮ್ಗೆ ಲಕ್ಷ್ಮಿ ಶಿವ ಫ್ಯಾಮಿಲಿ. ಓಕೆ, ಸೂಪರ್ ಆಗಿದೆ. ಬಾಲಾಜಿ ಅಲ್ವಾ? ಎಸ್ ಮ್ಯಾಮ್. ಟೆಂಪಲ್ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ. ಇದೇನು? ಇದು ಬಂದು ಮೊಸಾನೈಟ್ ಸ್ಟೋನ್ಸ್ ಮತ್ತೆ ಲಕ್ಷ್ಮಿ. ಮೊಸಾನೈಟ್ ಜೊತೆ ಇದು ಲಕ್ಷ್ಮಿ ಬಂದಿರೋದು ಮೇಡಮ್. ಓಕೆ, ಇನ್ ಕಡೆ ಫಿನಿಶಿಂಗ್ ಕೂಡ ಅಷ್ಟೇ ನಿಮಗೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಓಕೆ, ಇದ್ರ ಜೊತೆ ಸೆಟ್ ಏನಲ್ವಾ ಇದೆಲ್ಲ? ಎಸ್ ಮ್ಯಾಮ್. ಇದೆಲ್ಲ ಬರೀ ಪೆಂಡೆಂಟ್ ಸೆಟ್ ಬರುತ್ತೆ ಮೇಡಮ್. ಇದು ನನಗೆ ಇಯರಿಂಗ್ಸ್ ಬೇಡ ಮ್ಯಾಮ್. ನನ್ನ ಹತ್ರ ಸ್ಟೋನ್ ಮತ್ತೆ ಮೊಸಾನೈಟ್ ಸ್ಟೋನ್ಸ್ ಎಲ್ಲ ಇದು ಬಂದು ಜರ್ಕಾನ್ ಮತ್ತೆ ಹೇಡಿ ಸ್ಟೋನ್ಸ್ ಬರುತ್ತೆ. ಸ್ಟೋನ್ಸ್ ಎಲ್ಲ ನಿಮ್ಗೆ ಲೇಸರ್ ಫಿಟ್ಟಿಂಗ್ ಇರುತ್ತೆ. ಎಲ್ಲಿಂದಾನು ಬೀಳೋ ಚಾನ್ಸಸ್ ಇರಲ್ಲ ಮೇಡಮ್. ಸೇಮ್ ನಿಮ್ಗೆ ಗೋಲ್ಡ್ ತರನೇ ಬರುತ್ತೆ. ಮತ್ತೆ ನಿಮ್ಗೆ ವಿತ್ ಹಾಲ್ ಮಾರ್ಕ್ ಬರುತ್ತೆ. ನೋಡ್ತಾ ಇರ್ಬೋದು ಪ್ರತಿ ಒಂದು ಐಟಮ್ ಅಲ್ಲೂ 92.5 ಅಂತ ಹಾಲ್ ಮಾರ್ಕ್ ಇರುತ್ತೆ. ಹೇಳಿ ಮ್ಯಾಮ್. ಇಷ್ಟೊತ್ತು ನೀವು ಗೋಲ್ಡ್ ಫಿನಿಶಿಂಗ್ ನೋಡ್ತಾ ಇದ್ರಿ ಮೇಡಮ್. ನೆಕ್ಸ್ಟ್ ಇವಾಗ ಟ್ರೆಂಡಿಂಗ್ ಇದೆಯಲ್ಲ ಮೇಡಮ್, ವಿಕ್ಟೋರಿಯನ್ ಜ್ಯುವೆಲರಿ. ನಾನು ಪ್ಯೂರ್ ಸಿಲ್ವರ್ ಅಲ್ಲಿ ವಿಕ್ಟೋರಿಯನ್ ಜ್ಯುವೆಲರಿ ಕೂಡ ತೋರಿಸ್ತಾ ಇದೀನಿ ಮೇಡಮ್. ಇದು ನೋಡ್ತಾ ಇರ್ಬೋದು, ಇದು ಬಂದು ನೆಕ್ಲೆಸ್ ಬರುತ್ತೆ ನಿಮ್ಗೆ, ಪಿಕಾಕ್ ಬರುತ್ತೆ. ಇದೆಲ್ಲ ನಿಮ್ಗೆ ಎಂಬ್ರಾಯ್ಡ್ ಏಡಿ ಸ್ಟೋನ್ಸ್ ಬರುತ್ತೆ ಮೇಡಮ್. ಸ್ಟೋನ್ಸ್ ಎಲ್ಲ ನಿಮ್ಗೆ ಕ್ಲಿಪ್ ಫಿಟ್ಟಿಂಗ್ ಇರುತ್ತೆ. ಇದೆಲ್ಲ ಸೇಮ್ ನೋಡಕ್ಕೆ ನಿಮ್ಗೆ ಗೋಲ್ಡ್ ತರನೇ ಇರುತ್ತೆ, ಡೈಮಂಡ್ ತರನೇ ಬರುತ್ತೆ ಮೇಡಮ್. ಇದ್ರಲ್ಲಿ ನಿಮ್ಗೆ ಕಲರ್ಸ್ ಕೂಡ ಅವೈಲೇಬಲ್ ಬರುತ್ತೆ. ಮತ್ತೆ ಇದು ಇಂಡೋ ವೆಸ್ಟರ್ನ್ ಟೈಪ್ ಅಲ್ಲಿ ಇದೆ. ಓಕೆ, ಇಂಡೋ ವೆಸ್ಟರ್ನ್ ಟೈಪ್ ಜ್ಯುವೆಲರಿ ಬರುತ್ತೆ ಮೇಡಮ್. ಇದೆಲ್ಲ ನಿಮ್ಗೆ ಕುರ್ತಿ, ಸೆಲ್ವಾಸು, ಶರಾರ ಮೇಲೆಲ್ಲ ತುಂಬಾ ಚೆನ್ನಾಗಿರುತ್ತೆ ಮೇಡಮ್ ಇದು. ಮತ್ತೆ ನಿಮ್ಗೆ ನೆಕ್ಲೆಸ್ ಇಲ್ಲಿ ಬೇರೆ ಬೇರೆ ಕಲರ್ಸ್ ಕೂಡ ಅವೈಲಬಲ್ ಇರುತ್ತೆ. ನಿಮ್ಗೆ ಡ್ರೆಸ್ಸಸ್ ಕಲರ್ ಮ್ಯಾಚಿಂಗ್ ಬೀಡ್ಸ್ ಕೂಡ ಅವೈಲಬಲ್ ಇರುತ್ತೆ. ಇದು ಮೊಸನೈಟ್ ಸ್ಟೋನ್ಸ್ ಮತ್ತೆ ಇದೆಲ್ಲ ನಿಮ್ಗೆ ಜರ್ಕಾನ್ ಸ್ಟೋನ್ಸ್ ಬರುತ್ತೆ ನಿಮ್ಗೆ. ಇದು ಬಂದು ರೂಬಿ ಬೀಡ್ಸ್ ಬರುತ್ತೆ. ಒಂದು ನೆಕ್ಲೆಸ್ ಟೈಪ್ ಬರುತ್ತೆ. ಇಂಡೋ ವೆಸ್ಟರ್ನ್ ಬರುತ್ತೆ. ಇದೆಲ್ಲ ಟ್ರೆಡಿಷನಲ್ ಬರಲ್ಲ ನಿಮ್ಗೆ. ಇದೆಲ್ಲ ನಿಮ್ಗೆ ಇಂಡೋ ವೆಸ್ಟರ್ನ್ ಸ್ಟೈಲ್ ಜ್ಯುವೆಲರಿ ಅಂತ ಬರುತ್ತೆ ಮೇಡಮ್. ಇದೆಲ್ಲ ನಿಮ್ಗೆ ರಿಸೆಪ್ಷನ್ ವೇರ್, ಸಂಗೀತ್ ವೇರ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ನಿಮ್ಗೆ ಅದು ಹೆವಿ ಇಂದ ಸಿಂಪಲ್ ವರ್ಗೂ ತುಂಬಾ ಕಲೆಕ್ಷನ್ಸ್ ಕೂಡ ಸಿಗುತ್ತೆ ಮೇಡಮ್. ತುಂಬಾ ಚೆನ್ನಾಗಿರುತ್ತೆ. ಮೊಸನೈಟ್ ವಿಕ್ಟೋರಿಯನ್ ಸ್ಟೈಲ್ ಬರುತ್ತೆ. ಬೀಡ್ಸ್ ಎಲ್ಲ ನಿಮ್ಗೆ ಮೊನಾಲಿಸಾ ಬರುತ್ತೆ ಮೇಡಮ್. ಇದು ಒರಿಜಿನಲ್ ಬೀಡ್ಸ್ ಬರುತ್ತೆ. ಮತ್ತೆ ಇದು ನಿಮ್ಗೆ ಇದು ಈ ಕಲರ್ ಬೇಡ ನನ್ಗೆ ಬೇರೆ ಕಲರ್ ಬೇಕಂತ ಕೇಳಿದವ್ರಿಗೂ ಕೂಡ ಕಸ್ಟಮೈಸ್ ಇರುತ್ತೆ. ಇದು ನೋಡಿ ಎಷ್ಟು ಯೂನಿಕ್ ಆಗಿದೆ. ಎಲ್ಲ ಫ್ಯಾನ್ಸಿ ಕಲೆಕ್ಷನ್ಸ್ ಕೂಡ ಇದೆ ಅಲ್ವಾ? ಇದು ನೋಡ್ತಾ ಇರ್ಬೋದು ವಿಕ್ಟೋರಿಯನ್ ಅಲ್ಲಿ ಟ್ರೆಡಿಷನಲ್ ಇದು ಮೇಡಮ್. ಇದು ಬಂದು ನಿಮ್ಗೆ ಎಲ್ಲ ಎಂಬ್ರಾಯ್ಡ್ ಸ್ಟೋನ್ಸ್ ಬರುತ್ತೆ. ಮತ್ತೆ ಬಾಲಾಜಿ ಪೆಂಡೆಂಟ್ ಜೊತೆ ಇದು ಕೆಳಗಡೆ ಫ್ಲವರ್ ಪೆಂಡೆಂಟ್ ತರ ಕೊಟ್ಟಿರೋದು ಅಲ್ವಾ? ವಿಕ್ಟೋರಿಯನ್ ಅಲ್ಲೇ ನಿಮ್ಗೆ ಬ್ಯೂಟಿಫುಲ್ ಆಗಿದೆ. ಓಕೆ, ನಕ್ಷಿ ಮತ್ತೆ ಇದು ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇದೀನಿ ಮೊಸಾನೈಟ್ ಅಲ್ಲಿ. ಓಕೆ, ಸಖತ್ ಬ್ಯೂಟಿಫುಲ್ ಆಗಿ ಕಾಣಿಸುತ್ತಲ್ಲ. ಸೂಪರ್ ಮ್ಯಾಮ್. ಓಕೆ, ಎಷ್ಟು ಗ್ರಾಮ್ ಅಲ್ಲಿ ಬರುತ್ತೆ ಅಂದಾಜು ಅದು?
ಇದೆಲ್ಲ ಅಂದಾಜು ಒಂದು 100 ಗ್ರಾಮ್ ಇಂದ ಬರುತ್ತೆ ಓಕೆ ಸರಿ. ಇದು ವಿತ್ ಇಯರಿಂಗ್ ಜೊತೆಗಲ್ಲ ಲಾಂಗ್ ಇಯರಿಂಗ್ ಇರುತ್ತೆ. ಎಸ್ ಮ್ಯಾಮ್. ಸೊ ನಾವು ಬೇರೆ ತರದ್ದು ಕೂಡ ತಗೋಬಹುದು, ನೋಡ್ಕೊಂಡು ಸೆಟ್ ಎಸ್ ಮಾಡ್ಕೊಂಡು. ಮ್ಯಾಮ್. ಬೇರೆ ಇದು ಇಷ್ಟ ಆಗಿಲ್ಲ ನಂಗೆ. ಬೇರೆ ಇದು ಮೇಡಮ್ ವಿಕ್ಟೋರಿಯನ್ ಅಲ್ಲ ನಮ್ಮ ಹತ್ರ ತುಂಬಾ ಕಲೆಕ್ಷನ್ಸ್ ಇರುತ್ತೆ ಮೇಡಮ್. ಓಕೆ ಪ್ಯೂರ್ ಸಿಲ್ವರ್ ಅಲ್ಲಿ. ಎಸ್ ಮ್ಯಾಮ್. ಪ್ಯೂರ್ ಸಿಲ್ವರ್ 92.5. ಇದು ನಿಮ್ಗೆ ಸ್ಟೆಪ್ ಚೈನ್ ಬರುತ್ತೆ ಮೇಡಮ್. ಇದೆಲ್ಲ 3/4 ಆಗಿ ಒಂದೇ ಒಂದ್ ವೇರ್ ಮಾಡಿದ್ರು ಕೂಡ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ. ಹೌದು. ಮೊಸನೈಟ್ 2 ಸ್ಟೆಪ್ ಬಂದು ಒಂದು ಎಂಬ್ರಾಯ್ಡರಿ ಪೆಂಡೆಂಟ್ ಬಂದು ಕೆಳಗಡೆ ಬಂದು ಪರ್ಲ್ ಮತ್ತೆ ಗ್ರೀನ್ ಬೀಡ್ಸ್ ಡ್ರಾಪಿಂಗ್ಸ್ ಬರುತ್ತೆ ಮೇಡಮ್. ನೆಕ್ಸ್ಟ್ ನಾನು ನಿಮ್ಗೆ ಇವಾಗ ತೋರಿಸ್ತಾ ಇದ್ದೀನಿ ಮೇಡಮ್, ನಿಮ್ಗೆ ಬೀಡ್ ಸ್ಟೋಕರ್ಸ್ ತೋರಿಸ್ತಾ ಇದ್ದೀನಿ. ಸ್ಟೋಕ್ ಬೀಡ್ಸ್ ಇದು ನಿಮ್ಗೆ ನೋಡಿ ಇದು ಎಲ್ಲ ಪಿಂಕ್ ಕಲರ್ ಮತ್ತೆ ಮೊಸನೈಟ್ ಸ್ಟೋನ್ಸ್, ರೂಬಿ ಪಿಂಕ್ ಕಲರ್ ಸ್ಟೋನ್ಸ್ ಅಲ್ಲಿ ತೋರಿಸ್ತಾ ಇದೀನಿ ಮೇಡಮ್ ಬೀಡ್ಸ್ ಅಲ್ಲಿ ನಿಮ್ಗೆ. ಮತ್ತೆ ಪಿಂಕ್ ಬೇಡ ಮೇಡಮ್, ನನಗೆ ಬೇರೆ ಕಲರ್ ಬೀಡ್ಸ್ ಬೇಕು. ಎಲ್ಲಾ ಕಲರ್ಸ್ ಅಲ್ಲೂ ಸಿಗುತ್ತೆ, ಹೆವಿ ಇಂದ ಸಿಂಪಲ್ ವರ್ಗೂ ಸಿಗುತ್ತೆ. ಇಲ್ಲ ಮೇಡಮ್, ಮೊಸನೈಟ್ ಸ್ಟೋನ್ಸ್ ವಿಕ್ಟೋರಿಯನ್ ಮೊಸನೈಟ್ ಸ್ಟೋನ್ಸ್ ಇರಲ್ಲ. ಎಸ್ ಮ್ಯಾಮ್. ಇದು ಇದರಲ್ಲಿ ಎಲ್ಲಾ ಕಲರ್ ಅವೈಲಬಲ್ ಬರುತ್ತೆ ಮೇಡಮ್. ನಾನು ಜಸ್ಟ್ ಫ್ಯೂ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀನಿ. ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ ನಮ್ದು ನಮ್ಮ ಹತ್ರ ಎಲ್ಲ ನೀವು ಡಿಫ್ರೆಂಟ್ ಡಿಸೈನ್ಸ್ ನೋಡ್ಬೋದು ಮೇಡಮ್. ಇದು ನೀವು ಇದು ನೆಕ್ಸ್ಟ್ ನಾನು ನಿಮ್ಗೆ ಮೊಸನೈಟ್ ಅಲ್ಲಿ ಹಾರ ತೋರಿಸ್ತಾ ಇದ್ದೀನಿ ಮೇಡಮ್ ನಿಮ್ಗೆ. ಇದು ನೋಡ್ತಾ ಇರ್ಬೋದು, ಪಿಕಾಕ್ ಬಂದು ಪಿಕಾಕ್ ಅಲ್ಲಿ ಮೊಸನೈಟ್ ಸ್ಟೋನ್ಸ್ ಬಂದು ಕೆಳಗಡೆ ಗಣೇಶ ಮತ್ತೆ ಪೆಂಡೆಂಟ್ ಬರುತ್ತೆ ಮೇಡಮ್. ಇದು ಅದಕ್ಕೆ ವಿತ್ ಇಯರಿಂಗ್ಸ್ ಕೂಡ ಬರುತ್ತೆ ನಿಮ್ಗೆ. ಈ ತರ ನನ್ಗೆ ಹೆವಿ ಬೇಡ ಮೇಡಮ್, ಸಿಂಪಲ್ ಬೇಕಂತ ಕೇಳ್ತಾರಲ್ಲ ಮೇಡಮ್, ಸಿಂಪಲ್ ಕೂಡ ಸಿಗುತ್ತೆ ಮ್ಯಾಮ್. ಇದೆಲ್ಲ ಬ್ಲಾಕ್ ಕೋಟಿಂಗ್ ಅಂದ್ರೆ ಸ್ವಲ್ಪ ಟ್ರೆಡಿಷನಲ್ ವೇಸ್ ಬಂದಿದೆ. ವಿಕ್ಟೋರಿಯನ್ ಬರುತ್ತಲ್ಲ ಮೇಡಮ್, ಆಗಿನ ಕಾಲದಲ್ಲಿ ವಿಕ್ಟೋರಿಯನ್ ವಿಕ್ಟೋರಿಯನ್ ಕಾಲಕ್ಕೆ ಸಿಂಗಲ್ ಲೈನ್ ಅಲ್ವಾ? ಓಕೆ. ಸಿಂಪಲ್ ಆಗಿ ಸಿಂಗಲ್ ಲೈನ್ ಅಲ್ಲಿ ಬೇಕು ಅನ್ನೋರ್ಗೆ ಅದ್ರಲ್ಲೂ ಕೂಡ ಫ್ಯಾನ್ಸಿ ಇದೆ ನೋಡಿ, ಈ ತರ ಇದು ಬರುತ್ತೆ. ಸೊ ವಿತ್ ಪೆಂಡೆಂಟ್ ಜೊತೆಗೆ ಇರುತ್ತೆ. ಇದೇನು? ಅದು ಇಯರಿಂಗ್ಸ್ ಮೇಡಮ್. ಇದು ಸಾರಿ, ಇದು ಬಂದು ಸ್ಟೋನ್ಸ್ ಬಂದು ನಿಮ್ಗೆ ರೂಬಿ ಸ್ಟೋನ್ಸ್ ಬರುತ್ತೆ. ರೂಬಿ ಸ್ಟೋನ್ ಇದೆಯಾ ಇದು? ಸೂಪರ್ ಅಲ್ವಾ? ಎಲ್ಲ ವಿಕ್ಟೋರಿಯನ್ ಸ್ಟೋನ್ಸ್ ಬರುತ್ತೆ. ಎಲ್ಲ ವಿಕ್ಟೋರಿಯನ್ ಸ್ಟೋನ್ಸ್ ಬರುತ್ತೆ. ಮೊಸನೈಟ್ ಸ್ಟೋನ್ಸ್ ಅದ್ರಲ್ಲಿ ನಿಮ್ಗೆ ಬೀಡ್ಸ್ ಕಾನ್ಸೆಪ್ಟ್ ತೋರಿಸ್ತಾ ಇದೀನಿ. ಇದು ಫಸ್ಟ್ ಬಂದು ನಿಮ್ಗೆ ಪೆಂಡೆಂಟ್ ಬರುತ್ತೆ, ಲಕ್ಷ್ಮಿ ಪೆಂಡೆಂಟ್ ಜೊತೆ ಮೊಸನೈಟ್ ಸ್ಟೋನ್ಸ್ ಬರುತ್ತೆ. ಮತ್ತೆ ಇದು ಪರ್ಪಲ್ ಬೀಡ್ಸ್ ಅಲ್ಲಿ ಮಾಡಿಸಿರೋದು ಮೇಡಮ್. ಇದು ನಿಮ್ಗೆ ಇಲ್ಲಿ ನಿಮ್ಗೆ ಇದ್ರಲ್ಲೂ ಡಿಫ್ರೆಂಟ್ ಕಲೆಕ್ಷನ್ಸ್ ಇದೆ, ನಾನು ತೋರಿಸ್ತೀನಿ ನೋಡಿ. ಇದು ನಿಮ್ಗೆ ವಿತೌಟ್ ಗಾಡ್ ಬರುತ್ತೆ, ವಿತೌಟ್ ಲಕ್ಷ್ಮಿ ಬರುತ್ತೆ, ಮೊಸನೈಟ್ ಸ್ಟೋನ್ಸ್ ಮತ್ತೆ ಇದು ಜರ್ಕಾನ್ ಮತ್ತೆ ಹೇಡಿ ಸ್ಟೋನ್ಸ್ ಬರುತ್ತೆ. ಒರಿಜಿನಲ್ ಎಂಬ್ರಾಯ್ಡ್ ಬೀಡ್ಸ್ ಬರುತ್ತೆ. ನೀವು ಮುಟ್ಟಿ ಫೀಲ್ ಮಾಡಬಹುದು, ಒರಿಜಿನಲ್ ಬರುತ್ತೆ. ಗೋಲ್ಡ್ ಅಲ್ಲಿ ಏನ್ ಯೂಸ್ ಮಾಡ್ತಾರೋ ಬೀಡ್ಸ್ ಅದೇ ಬೀಡ್ಸ್ ಇರುತ್ತೆ, ಒರಿಜಿನಲ್ ಇರುತ್ತೆ. ಸ್ಟೋನ್ಸ್ ಎಲ್ಲ ನಿಮ್ಗೆ ಅಷ್ಟೇ ಪ್ರೀಮಿಯಂ ಸ್ಟೋನ್ಸ್ ಇರುತ್ತೆ. ಗೋಲ್ಡ್ ಅಲ್ಲಿ ಏನ್ ಸ್ಟೋನ್ಸ್ ಯೂಸ್ ಮಾಡ್ತಾರೋ ಅದೇ ಸ್ಟೋನ್ಸ್ ಇರುತ್ತೆ ಮೇಡಮ್. ಸೂಪರ್ ಆಗಿದೆ ಅಲ್ವಾ? ಇದು ಸಖತ್ ಬ್ಯೂಟಿಫುಲ್ ಆಗಿ ಬಂದಿದೆ ನೋಡಿ. ಇದು ಅಷ್ಟೇ ಅಲ್ವಾ? ಇದು ಬಂದು ನಿಮ್ಗೆ ಅದೇ ಮೇಡಮ್ 2 in 1 ಬರುತ್ತೆ ನಿಮ್ಗೆ, ನಕ್ಷಿ ಮತ್ತೆ ಮೊಸನೈಟ್. ಇದು ನಕ್ಷಿ ಮತ್ತೆ ಮೊಸನೈಟ್ ವಿತ್ ಪೆಂಡೆಂಟ್ ಜೊತೆಗೆ ಮೊಸನೈಟ್ ವಿತ್ ವಿಕ್ಟೋರಿಯನ್ ಮೊಸನೈಟ್ ವಿತ್ ಲಕ್ಷ್ಮಿ ನಕ್ಷಿ. ಎಷ್ಟು ಚೆನ್ನಾಗಿದೆ ನೋಡಿ ಇದು ಅಲ್ವಾ? ತೆಗ್ಬಿಡಿ. ಓ, ಇದು ಪರ್ಲ್ ವರ್ಕ್ ಅಲ್ವಾ? ಎಸ್ ಮ್ಯಾಮ್. ಇದು ಬಂದು ನಿಮ್ಗೆ ಬಾಲಾಜಿ ಪೆಂಡೆಂಟ್ ಬರುತ್ತೆ. ಬಾಲಾಜಿ ಪೆಂಡೆಂಟ್ ಪಂಪ್ಕಿನ್ ಸೀಟ್ ಮತ್ತೆ ಪರ್ಲ್ ಬರುತ್ತೆ. ಇದೆಲ್ಲ ನಿಮ್ಗೆ ಪಂಪ್ಕಿನ್ ಬೀಡ್ಸ್ ಅಲ್ಲಿ ಹೈಲೈಟ್ ಆಗ್ಲಿ ಅಂತ ನಿಮ್ಗೆ ಒಂದ್ ಸ್ಟೋನ್ಸ್ ತರ ಕೊಟ್ಟಿದೀವಿ ಮೇಡಮ್. ಇದು ಒಂಥರ ಯೂನಿಕ್ ಪೀಸ್ ಅಂತ ಹೇಳ್ಬೋದು ಮೇಡಮ್. ಇದು ನೀವು ನೋಡ್ತಾ ಇರ್ಬೋದು, ಸೇಮ್ ನಿಮ್ಗೆ ಡೈಮಂಡ್ ತರಾನೇ ಬರುತ್ತೆ. ಇಲ್ಲ ನನ್ಗೆ ಹೆವಿ ಬೇಡ ಮೇಡಮ್, ಸಿಂಪಲ್ ಕೇಳ್ತಾರಲ್ಲ, ಸಿಂಪಲ್ ಕೇಳೋರ್ಗು ಕೂಡ ಸಿಂಪಲ್ ಕೂಡ ಅವೈಲೇಬಲ್ ಇರುತ್ತೆ ಮೇಡಮ್. ಓಕೆ, ಡನ್. ಇದೆಲ್ಲ ವೆರಿ ಸಿಂಪಲ್ ಕಲೆಕ್ಷನ್ ಅಲ್ಲ, ಸಿಂಗಲ್ ಲೈನ್ ಬರುತ್ತೆ. ಸಿಂಗಲ್ ಲೈನ್. ಓಕೆ, ಎಲ್ಲದಕ್ಕೂ ಬೇಕು ಅನ್ನೋರ್ಗೆ. ಇದು ಹಾರ, ದೊಡ್ಡ ಹಾರ. ಎಷ್ಟು ಲೈನ್ ಇರುತ್ತೆ? ಲೈನ್ ಇದೆ. ಇಲ್ಲ ಒಂದು 6 ಲೈನ್ ಇರುತ್ತೆ. 6 to 7 6 ಲೈನ್. ಎಸ್ ಮ್ಯಾಮ್. ಓಕೆ, ಚೆನ್ನಾಗಿದೆ. ಇದೆಲ್ಲ ಒರಿಜಿನಲ್ ಇದೆ ಅಲ್ವಾ? ಎಸ್ ಮ್ಯಾಮ್. ಇದೆಲ್ಲ ಒರಿಜಿನಲ್ ಬರುತ್ತೆ ಇದೆಲ್ಲ. ಓಕೆ, ಅಂದಾಜ್ ಇದೆಲ್ಲ ಎಷ್ಟು ಗ್ರಾಮಲ್ಲಿ ಬರುತ್ತೆ ಏನು ಅಂತ? ಇದೆಲ್ಲ ನಿಮ್ಗೆ ಬೀಡ್ಸ್ ಕಾನ್ಸೆಪ್ಟ್ ಎಲ್ಲ ಒಂದು 10,000 ಇಂದ ಸ್ಟಾರ್ಟಿಂಗ್ ರೇಟ್ ಬರುತ್ತೆ ಮೇಡಮ್. ನಿಮ್ಗೆ ಇನ್ನು ಸಿಂಪಲ್ ಬೇಕಂತಂದ್ರೆ ಒಂದು 5,000 ಇಂದ ಸ್ಟಾರ್ಟಿಂಗ್ ರೇಟ್ ಬರುತ್ತೆ. ನೀವು ಯಾವ ತರ ಡಿಸೈನ್ಸ್ ನೋಡ್ತೀರೋ ಅದ್ರ ಮೇಲೆನೆ ಡಿಪೆಂಡ್ ಆಗುತ್ತೆ ಮೇಡಮ್. ವಾವ್, ಇದೇನಿದು? ಇದು ಬಂದು ನಿಮ್ಗೆ ಡೈಮಂಡ್ ಫಿನಿಶಿಂಗ್ ಬರುತ್ತೆ ಮೇಡಮ್. ನಂಗೆ ಡೈಮಂಡ್ ತರಾನೇ ಕಾಣಿಸ್ಬೇಕು ಮೇಡಮ್, ಬಟ್ ಡೈಮಂಡ್ ಅಲ್ಲಿ ಇನ್ವೆಸ್ಟ್ ಮಾಡಕ್ ರೆಡಿ ಇಲ್ಲ ಅಂತ ಕೇಳ್ತಾರಲ್ಲ ಮೇಡಮ್, ಅಂತವ್ರಿಗೂ ಕೂಡ ಸಿಗುತ್ತೆ. ಇದೆಲ್ಲ ಡೈಮಂಡ್ ವರ್ಕ್ಮೆನ್ಶಿಪ್ ಬರುತ್ತೆ. ಇದೊಂದು ಡಿಸೈನರ್ ಪೀಸ್ ಅಂತ ಹೇಳ್ಬೋದು ಮೇಡಮ್. ಇದು ಬಂದು ಪಿಕಾಕ್ ಬರುತ್ತೆ. ಪಿಕಾಕ್ ಅಲ್ಲಿ ಗಣೇಶ, ಪಿಕಾಕ್ ಗೆ ಫುಲ್ ಡೈಮಂಡ್ ಫಿನಿಶಿಂಗ್ ಅಲ್ಲಿ ಡೈಮಂಡ್ ಸ್ಟೋನ್ಸ್ ಇಂದ ಮಾಡಿ ಗಣೇಶ ಬರುತ್ತೆ. ಮತ್ತೆ ಪರ್ಲ್ ಅಲ್ಲಿ ಮಾಡ್ಸಿದೀವಿ. ಇಲ್ಲ ನನಗೆ ಪರ್ಲ್ ಬೇಡ, ಬೇರೆ ಕಲರ್ ಬೇಕಂತ ಕೇಳಿದವ್ರಿಗೂ ಕೂಡ ಬೇರೆ ಕಲರ್ ಕೂಡ ಅವೈಲೇಬಲ್ ಇರುತ್ತೆ ಮೇಡಮ್. ಸೂಪರ್, ತುಂಬಾ ಚೆನ್ನಾಗಿದೆ ಅಲ್ವಾ? ಓಕೆ, ಡೈಮಂಡ್ ಕಟ್ ಇರುತ್ತೆ. ಎಸ್ ಮ್ಯಾಮ್. ಓಕೆ, ಇದೆಲ್ಲ ಡೈಮಂಡ್ ಫಿನಿಶಿಂಗ್ ತೋರಿಸ್ತಾ ಇದ್ದೀರಾ? ಇದೆಲ್ಲ ಡೈಮಂಡ್ ಫಿನಿಶಿಂಗ್ ಅಲ್ಲೇ ಬರುತ್ತೆ ಮೇಡಮ್. ಇದ್ರಲ್ಲಿ ನಿಮ್ಗೆ ನೆಕ್ಲೆಸ್ ಬೇಕಂದ್ರೆ ನೆಕ್ಲೆಸ್ ಹೆವಿಯಿಂದ ಸಿಂಪಲ್ ವರ್ಗೂ ಸಿಗುತ್ತೆ ಡೈಮಂಡ್ ಫಿನಿಶಿಂಗ್ ಅಲ್ಲೇ. ನೀವು ಎಲ್ಲಾ ತರ ನೋಡ್ತಾ ಇರ್ಬೋದು.
ಅದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ಬರುತ್ತೆ. ಇಲ್ಲ ಮೇಡಮ್ ನನ್ನ ಹತ್ರ ಆಲ್ರೆಡಿ ನೆಕ್ಲೆಸ್ ಇದೆ, ಅದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ತಗೊಳಕ್ ಆಗಿಲ್ಲ, ಡೈಮಂಡ್ ಅಲ್ಲಿ ಇಯರಿಂಗ್ಸ್ ಬೇಕಂತ ಕೇಳಿದವ್ರಿಗೂ ಕೂಡ ಇಯರಿಂಗ್ಸ್ ಅಲ್ಲೂ ತುಂಬಾ ಕಲೆಕ್ಷನ್ಸ್ ಇದೆ. ಇದೊಂದು ಹೆವಿ ಪೀಸ್ ಅಂತ ಹೇಳ್ಬೋದು ಮೇಡಮ್. ಇದು ಬ್ರೈಡ್ ತುಂಬಾ ಚೆನ್ನಾಗಿರುತ್ತೆ ರಿಸೆಪ್ಷನ್ ಗಲ್ಲ. ಇದೆಲ್ಲ ಏನು ಒರಿಜಿನಲ್ ಸ್ಟೋನ್ಸ್ ಏನೋ? ಎಸ್ ಮ್ಯಾಮ್, ಒರಿಜಿನಲ್ ಬರುತ್ತೆ. ಇದು ಪ್ರೀಮಿಯಂ ಸ್ಟೋನ್ಸ್ ಇದು ಅಷ್ಟೇ. ಸ್ಟೋನ್ಸ್ ಏನಾ? ಸ್ಟೋನ್ಸ್ ಎಲ್ಲ ಪ್ರೀಮಿಯಂ ಬರುತ್ತೆ ನಿಮ್ಗೆ. ಪಿಕಾಕ್ ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ ಮಾತ್ರ. ಇದನ್ನ ನೀವು ವೇರ್ ಮಾಡಿದ್ರು ಕೂಡ ಯಾರು ಕೂಡ ಸಿಲ್ವರ್ ಜ್ಯುವೆಲರಿ ಅಂತ ಹೇಳಲ್ಲ ಮೇಡಮ್, ಸೇಮ್ ಡೈಮಂಡ್ ತರಾನೇ ಬರುತ್ತೆ. ಡೈಮಂಡ್ ಅಲ್ಲಿ ಯಾವ ತರ ವರ್ಕ್ ಮಾಡಿರ್ತಾರ ನೋಡ್ತಾ ಇರ್ಬೋದು. ಬ್ಯಾಕ್ ಸೈಡ್ ಕೂಡ ತೋರಿಸ್ತಾ ಇದೀನಿ ನಿಮ್ಗೆ. ಡೈಮಂಡ್ ಅಲ್ಲಿ ಯಾವ ತರ ವರ್ಕ್ಮೆನ್ಶಿಪ್ ಬರುತ್ತೆ. ಎಸ್ ಮ್ಯಾಮ್, ಸ್ಟೋನ್ಸ್ ಎಲ್ಲ ನಿಮ್ಗೆ ಕ್ಲಿಪ್ ಫಿಟ್ಟಿಂಗ್ ಇರುತ್ತೆ, ಸ್ಟೋನ್ಸ್ ಏನು ಬೀಳಲ್ಲ. ಸರಿ, ಚೌಕಸ್ ಇದೆಲ್ಲ. ಎಸ್ ಮ್ಯಾಮ್, ಚೋಕರ್ಸ್ ಕೂಡ ಅಷ್ಟೇ ಹೆವಿಯಿಂದ ಸಿಂಪಲ್ ವರ್ಗೂ ತುಂಬಾ ಅವೈಲಬಲ್ ಇರುತ್ತೆ ಮೇಡಮ್. ಈ ಚೋಕರ್ಗೆ ಜುಮ್ಕಿ ಟೈಪ್ ಕೊಟ್ಟಿದ್ದಾರೆ, ಸೂಪರ್. ಇದು ಕೂಡ ನೆಕ್ಲೆಸ್? ಇದು ಚೋಕರ್ ಮೇಡಮ್, ಇದು ಚೋಕರ್ಸ್. ಓಕೆ, ಫ್ಲೆಕ್ಸಿಬಲ್ ಇದೆಯಾ? ಎಸ್ ಮ್ಯಾಮ್, ಫ್ಲೆಕ್ಸಿಬಲ್ ಇರುತ್ತೆ, ಎಲ್ಲರ ನೆಕ್ಗೂ ಆಗುತ್ತೆ. ವರ್ಕ್ ನೋಡಿ ನಿಮ್ಗೆ, ಆ ಸ್ಟೋನ್ ವರ್ಕ್ ತುಂಬಾನೇ ಬ್ಯೂಟಿಫುಲ್ ಆಗಿ ಬಂದಿದೆ. ಓಕೆ, ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇದೀನಿ ಮೇಡಮ್. ಇದೊಂದು ನೋಡಿ, ಇದು ನಕ್ಷಿ ಮತ್ತೆ ಇದು ಡೈಮಂಡ್ ಫಿನಿಶಿಂಗ್ ಬರುತ್ತೆ ನಿಮ್ಗೆ. ಪೆಂಡೆಂಟ್, ಇದು ಪೆಂಡೆಂಟ್ ಲಕ್ಷ್ಮಿ ಬಂದು ಈ ಕಡೆ ಎಲ್ಲ ಡೈಮಂಡ್ ಸ್ಟೋನ್ಸ್ ಅಲ್ಲಿ ಬರುತ್ತೆ ಮೇಡಮ್. ಓಕೆ, ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಸೂಪರ್ ಮ್ಯಾಮ್, ತುಂಬಾ ಚೆನ್ನಾಗಿ ಬಂದಿದೆ ಕಲೆಕ್ಷನ್ ವೈಸ್. ಓಕೆ, ನೆಕ್ಸ್ಟ್ ನನಗೆ ಡೈಮಂಡ್ ಫಿನಿಶಿಂಗ್ ಅಲ್ಲಿ ಹಾರ ಅಂತ ಕೇಳ್ತಾರ ಮೇಡಮ್. ಹಾರ ಅಂತ ಕೇಳಿದವ್ರಿಗೂ ಕೂಡ ಹಾರ ನೆಕ್ಲೆಸಸ್ ಕೂಡ ಅವೈಲಬಲ್ ಇರುತ್ತೆ. ಅದ್ರಲ್ಲಿ ನಾನು ನಿಮ್ಗೆ ಸ್ವಲ್ಪ ತೋರಿಸ್ತೀನಿ. ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಮೇಡಮ್ ರೇಟ್ ಎಲ್ಲ ನಿಮ್ಗೆ ಬೆಸ್ಟ್ ಇರುತ್ತೆ. ಮತ್ತೆ ನಿಮ್ಗೆಲ್ಲ ಒಂದ್ ಯೂನಿಕ್ ಪೀಸಸ್ ಕೂಡ ನೋಡ್ಬೋದು ಮೇಡಮ್. ನಿಮ್ಗೆ ಸಿಂಪಲ್ ಇಂದ ಹೆವಿ ವರ್ಗುನು ಸಿಗುತ್ತೆ. ಡೈಮಂಡ್ ವರ್ಕ್ಮೆನ್ಶಿಪ್ ಅಲ್ಲೂ ಕೂಡ ನಿಮ್ಗೆ ಎಲ್ಲಾ ತರ ಅವೈಲಬಲ್ ಇರುತ್ತೆ. ಸ್ಟೋನ್ಸ್ ಎಲ್ಲಾನು ಅಷ್ಟೇ ಪ್ರೀಮಿಯಂ ಇರುತ್ತೆ ನಿಮ್ಗೆ. ಸ್ಟೋನ್ಸ್ ಎಲ್ಲ ಲೇಸರ್ ಫಿಟ್ಟಿಂಗ್ ಇರುತ್ತೆ, ಸ್ಟೋನ್ಸ್ ಯಾವ್ದು ಬಿಡಲ್ಲ. ಎಲ್ಲ 92.5 ವಿತ್ ಆಲ್ ಮಾರ್ಕ್ ಬರುತ್ತೆ ಮೇಡಮ್. ಇದು 3 ಲೇಯರ್ಸ್. ಎಸ್ ಮ್ಯಾಮ್, ಇದು ಲೇಯರ್ ಚೈನ್ಸ್ ಬರುತ್ತೆ. ಇದು ಒಂದೇ ಒಂದ್ ವೇರ್ ಮಾಡಿದ್ರು ನೀವು ರಿಸೆಪ್ಷನ್ ಲುಕ್ ಗೆ ತುಂಬಾ ಚೆನ್ನಾಗಿರುತ್ತೆ. ಅಷ್ಟೇ ನಿಮ್ಗೆ ವೆರೈಟೀಸ್ ತುಂಬಾ ಇದೆ. ಹೆವಿ ಇಂದ ಸಿಂಪಲ್ ವರ್ಗೂ ವೆರೈಟೀಸ್ ಸಿಗುತ್ತೆ ಮೇಡಮ್. ಏನಂದ್ರೆ ನೀವು ಒಂದ್ಸಲ ಡೈರೆಕ್ಟ್ ಶಾಪ್ ಗೆ ವಿಸಿಟ್ ಮಾಡಿ 100% ಸ್ಯಾಟಿಸ್ಫ್ಯಾಕ್ಷನ್ ಆಗಿನೇ ನೀವು ಓಡ್ತೀರಾ ಮೇಡಮ್. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದೆಲ್ಲ ಕಲೆಕ್ಷನ್. ಇದೆಲ್ಲ ಲಾಂಗ್ ಹಾರ ಡಿಸೈನ್ ಬರುತ್ತಲ್ವಾ? ಎಸ್ ಮ್ಯಾಮ್. ಓಕೆ, ಪ್ರತಿಯೊಂದು ಕೂಡ ಚೆನ್ನಾಗಿದೆ. ಯಾವ್ದಾದ್ರು ಇಷ್ಟ ಆಯ್ತು ಅಂದ್ರೆ ನೀವು ಸ್ಕ್ರೀನ್ ಶಾಟ್ ತೆಗೆದ್ಬಿಟ್ಟು ಮೆಸೇಜ್ ಮಾಡಿ, ಅವ್ರು ಅದಕ್ಕೆ ರಿಪ್ಲೈ ಮಾಡ್ತಾರೆ. ವಿಡಿಯೋ ಕಾಲ್ ಫೆಸಿಲಿಟಿ ಇರುತ್ತೆ. ನನ್ನ ಚಾನಲ್ ಕಡೆಯಿಂದ ಬಂದಿರೋದ್ರೆ 10% ಡಿಸ್ಕೌಂಟ್ ಕೂಡ ಇರುತ್ತೆ. ತುಂಬಾ ಒಳ್ಳೆ ಕಲೆಕ್ಷನ್ ಇದೆ, ಸೂಪರ್. ಓಕೆ ಮ್ಯಾಮ್, ಇದು ಹ್ಯಾಂಗಿಂಗ್ಸ್ ಜೊತೆ ಅಲ್ವಾ? ಎಸ್ ಮ್ಯಾಮ್. ಇದೆಲ್ಲ ಡಾಬಾ. ನೆಕ್ಸ್ಟ್ ಇದೆಲ್ಲ ನನಗೆ ಗೋಲ್ಡ್ ಅಲ್ಲಿ ನೆಕ್ಲೆಸ್ ಹಾರ ಇದೆ ಮೇಡಮ್. ಅದಕ್ಕೆ ನಾನು ಗೋಲ್ಡ್ ಅಲ್ಲಿ ಡಾಬ್ ತಗೊಳಕ್ ಆಗಲ್ಲ. ನನ್ಗೆ ಗೋಲ್ಡ್ ತರ ಕಾಣಿಸೋ ಒಡ್ಡನಮ್ ತೋರಿಸಿ ಅಂತ ಕೇಳ್ತಾರೆ, ಡಾಬ್ ಕೇಳ್ತಾರಲ್ಲ ಅಂತವ್ರಿಗೂ ಕೂಡ ತುಂಬಾ ಕಲೆಕ್ಷನ್ ಸಿಗುತ್ತೆ. ಇದು ನೋಡ್ತಾ ಇರ್ಬೋದು ಮೇಡಮ್, ನಕ್ಷಿ ಫಿನಿಶಿಂಗ್ ಬರುತ್ತೆ. ಲಕ್ಷ್ಮಿ ಬಂದು ಪಿಕಾಕ್ ಬರುತ್ತೆ. ಪಿಕಾಕ್ ಫೆದರ್ ಗೆ ನಾವು ಸ್ಟೋನ್ಸ್ ಇಂದ ಫಿನಿಶಿಂಗ್ ಕೊಟ್ಟಿದೀವಿ. ನೋಡ್ತಾ ಇರ್ಬೋದು ಮೇಡಮ್ ನಿಮ್ಗೆ ಎಷ್ಟು ನೀಟಾಗಿ ಇದು ಫಿನಿಶಿಂಗ್ ಇದೆ ಅಂತ. ನಿಮ್ಗೆ ಗೋಲ್ಡ್ ಅಲ್ಲೂ ಕೂಡ ನಿಮ್ಗೆ ಈ ತರ ಫಿನಿಶಿಂಗ್ ಬರಲ್ಲ, ಅಷ್ಟು ನೀಟಾಗಿ ಫಿನಿಶಿಂಗ್ ಬರುತ್ತೆ. ಮತ್ತೆ ಇದು ನಿಮ್ಗೆ ತುಂಬಾ ಫ್ಲೆಕ್ಸಿಬಲ್ ಇರುತ್ತೆ ಮೇಡಮ್. ಎಲ್ಲರೂ ಕೂಡ ವೇರ್ ಮಾಡ್ಬೋದು. ಮತ್ತೆ ಅಡ್ಜಸ್ಟೇಬಲ್ ಇರುತ್ತೆ, ಎಲ್ಲಾರ್ ಸೈಜ್ಗೂ ಕೂಡ ಆಗುತ್ತೆ ಮೇಡಮ್. ಇದು ಅಡ್ಜಸ್ಟಬಲ್ ಇದೆಯಾ? ಎಸ್ ಮ್ಯಾಮ್, ಅಡ್ಜಸ್ಟೇಬಲ್ ಇರುತ್ತೆ. ಎಷ್ಟು ಗ್ರಾಮಿಂದ ಶುರು ಆಗುತ್ತೆ ಡಾಬ್ ಎಲ್ಲ ನಿಮ್ಗೆ ಒಂದು 100 ಗ್ರಾಮ್ ಇಂದ ಸ್ಟಾರ್ಟಿಂಗ್ ಬರುತ್ತೆ ಮೇಡಮ್. ಅದು ಯಾವ ತರ ನೀವು ಡಿಸೈನ್ಸ್ ನೋಡ್ತಿರೋ ವರ್ಕ್ಮೆನ್ಶಿಪ್ ಮೇಲೆನೆ ಡಿಪೆಂಡ್ ಆಗುತ್ತೆ ಮೇಡಮ್. ಇದೆಲ್ಲ ನೀವು ನೋಡ್ತಾ ಇರ್ಬೋದು ಮೇಡಮ್. ಇದು ನಕ್ಷಿಯಲ್ಲಿ ಕುಂದನ್ ವರ್ಕ್ ಅಂತ ಹೇಳ್ಬೋದು. ಈ ಒಂದೊಂದು ಸ್ಟೋನ್ಸ್ ಇದೆ ಅಲ್ಲ ಮೇಡಮ್, ಇದೆಲ್ಲ ನಿಮ್ಗೆ ಕುಂದನ್ ಸ್ಟೋನ್ಸ್ ಬರುತ್ತೆ ಮೇಡಮ್. ಇದು ಕುಂದನ್, ಇದೆಲ್ಲ ನಿಮ್ಗೆ ನೋಡ್ತಾ ಇರ್ಬೋದು ಯಾವ ತರ ಬರುತ್ತೆ ಅಂತ. ತುಂಬಾ ಚೆನ್ನಾಗಿರುತ್ತೆ ನೀವು ವೇರ್ ಮಾಡ್ತೀನಿ ಅಂತ ಅಂದವ್ರಿಗೆಲ್ಲ. ನನ್ಗೆ ಇದು ಡೈಮಂಡ್ ಫಿನಿಶಿಂಗ್ ಡಾಬ್ ಬೇಕು ಮೇಡಮ್ ನಕ್ಷಿ ಅಂತ ಕೇಳ್ತಾರಲ್ಲ ಮೇಡಮ್. ಡೈಮಂಡ್ ಫಿನಿಶಿಂಗ್ ಅಲ್ಲಿ ಬೇಕಾದವ್ರಿಗೂ ಕೂಡ ಡೈಮಂಡ್ ಫಿನಿಶಿಂಗ್ ಅಲ್ಲೂ ಸಿಗುತ್ತೆ ಮೇಡಮ್. ಇದೆಲ್ಲ ನಿಮ್ಗೆ ಒಂದ್ more than 50+ ನಮ್ಮ ಹತ್ರ ಡಾಬ್ ಕಲೆಕ್ಷನ್ ಇದೆ ಸಿಲ್ವರ್ ಅಲ್ಲಿ. ಎಸ್ ಮ್ಯಾಮ್, ಸಿಲ್ವರ್ ಅಲ್ಲೇ 50+ ನಿಮ್ಗೆ ಕಲೆಕ್ಷನ್ ಸಿಗುತ್ತೆ. ಮತ್ತೆ ನಿಮ್ಗೆ ಚೈನ್ ಟೈಪ್ ಬೇಕಂತಂದ್ರೆ ಚೈನ್ ಟೈಪ್ ಸಿಗುತ್ತೆ, ಬೆಲ್ಟ್ ಟೈಪ್ ಬೇಕಂತಂದ್ರೆ ಬೆಲ್ಟ್ ಟೈಪ್ ಸಿಗುತ್ತೆ. ಎಲ್ಲಾ ತರಾನು ಸಿಗುತ್ತೆ ನಿಮ್ಗೆ ಡಾಬ್ ಅಲ್ಲಿ. ಬ್ರೈಟ್ ಕಲೆಕ್ಷನ್ಸ್ ಅಲ್ವಾ ಇದು? ಇದೆಲ್ಲ ನಕಾಶ್ ಡಿಸೈನ್ ಬ್ಯಾಂಗಲ್ಸ್ ಬರುತ್ತೆ. ಬ್ಯಾಂಗಲ್ಸ್ ಅಲ್ಲೂ ಕೂಡ ಎಲ್ಲಾ ಸೈಜಸ್ ನಿಮ್ಗೆ ಬ್ರೈಡ್ ಗೆ ಏನೇನ್ ಬೇಕೋ ಮೇಡಮ್, ಒಂದ್ ಬ್ರೈಡ್ ಗೆ ಎಲ್ಲಾ ತರ ಸಿಗುತ್ತೆ ನಿಮ್ಗೆ. ಮಾಂಟಿಕಾ ಬೇಕಂದ್ರೆ ಮಾಂಟಿಕಾ, ವಂಕಿ, ಸಿಲ್ವರ್ ಅಲ್ಲಿ ಪ್ಯೂರ್ ಸಿಲ್ವರ್, ಗೋಲ್ಡ್ ರೆಪ್ಲಿಕಾ, ಗಣಪತಿ. ಇದು ಅಲ್ಲಿ ನಮ್ಗೆ ಡಿಸೈನ್ಸ್ ಅವೈಲೇಬಲ್ ಇರುತ್ತೆ. ಮ್ಯಾಮ್, ಎಲ್ಲಾ ತರ ಡಿಸೈನ್ ಅವೈಲೇಬಲ್ ಇರುತ್ತೆ. ನಾನು ಜಸ್ಟ್ ನಿಮ್ಗೆ ಫ್ಯೂ ಐಟಮ್ಸ್ ತೋರಿಸ್ತಾ ಇದ್ದೀನಿ. ಒಂದ್ಸಲ ಡೈರೆಕ್ಟ್ ಶಾಪ್ ಗೆ ವಿಸಿಟ್ ಮಾಡಿ ಮೇಡಮ್, ಅವಾಗ 100% ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಹೋಗ್ತೀರಾ. ಬಿಕಾಸ್ ಲಾಟ್ ಆಫ್ ಕಲೆಕ್ಷನ್ಸ್ ಅವೈಲೇಬಲ್ ಓನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ ನೀವು ಯೂನಿಕ್ ಕಲೆಕ್ಷನ್ಸ್ ನೋಡಬಹುದು ಮೇಡಮ್ ಪ್ರತಿಯೊಂದು ಕೂಡ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.